ಸೊ ಇವತ್ತು ಕೃಷ್ಣನ ವಿಷಯವಾಗಿ, ಕೃಷ್ಣನ ನೇರವಾಗಿ ಕೃಷ್ಣ ತನ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಈ 4 ಶ್ಲೋಕಗಳಲ್ಲಿ. 4ನೇ ಅಧ್ಯಾಯನ 6ನೇ ಶ್ಲೋಕ, ಅದನ್ನು ನಾವು 3 ಶ್ಲೋಕ ಆಗಲೇ ಚರ್ಚೆ ಮಾಡಾಯಿತು. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ಅದೇ ಕೃಷ್ಣನಿಗೆ ಜನ್ಮ ಇಲ್ಲ, ಆದರೂ ಕೃಷ್ಣ ಅಲೌಕಿಕ ಶರೀರವನ್ನು ತನ್ನ ಸ್ವಶರೀರದಲ್ಲಿ ಅವನು ಈ ಭೌತಿಕ ಜಗತ್ತಿನಲ್ಲಿ ಪ್ರಕಟ ಆಗ್ತಾನೆ. ಮತ್ತು ಅವನನ್ನು ಸಾಮಾನ್ಯ ಜೀವಿಯಂತೆ ನೋಡಬಾರ್ದು ಅನ್ನೋ ಉದ್ದೇಶದಿಂದ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಭೂತಾನಾಂ ಈಶ್ವರೋಪಿಸನ್, ಎಲ್ಲ ಜೀವಿಗಳ ಈಶ್ವರ ನಾನು, ಹಾಗಾಗಿ ನನ್ನನ್ನು ಸಾಮಾನ್ಯ ವ್ಯಕ್ತಿಯಾಗಿ ಪರಿಗಣಿಸಬೇಡಿ. ಇದು 6ನೇ ಶ್ಲೋಕ. 7ನೇ ಶ್ಲೋಕದಲ್ಲಿ ನಾನು ಯಾವಾಗ ಬರ್ತೀನಿ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಯಾವಾಗ ಧರ್ಮ ನಾಶವಾಗತ್ತೆ, ಅಧರ್ಮ ತಲೆದೋರುತ್ತೋ ಆಗ ನಾನು ಪ್ರತಿ ಯುಗದಲ್ಲಿ ನಾನು ಪ್ರಕಟ ಆಗ್ತೀನಿ. ಆಮೇಲೆ ಯಾಕೆ ಪ್ರಕಟ ಆಗ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸೊ ಇದರಲ್ಲಿ ಒಂದು ನಾವು ವಿಷಯ ತಿಳ್ಕೋಬೇಕು, ಧರ್ಮ ಸಂಸ್ಥಾಪನೆಯ ಕಾರ್ಯ ಯಾರದು? 3 ಗುಣಾವತಾರಗಳಿದ್ದಾರೆ. ಯಾರು 3 ಗುಣಾವತಾರಗಳು? ಯಾವ 3 ಗುಣಗಳು ಯಾವುವು? ಸತ್ವಗುಣ, ರಜೋಗುಣ, ತಮೋಗುಣ. ಇವಾಗ ಈ 3 ಗುಣಗಳ ನಡೆಸ್ತಾ ಇರೋವಂಥವರು ಯಾರು? ಸತ್ವಗುಣವನ್ನು ಯಾರು ನಡೆಸ್ತಾ ಇದ್ದಾರೆ? ವಿಷ್ಣು. ರಜೋಗುಣವನ್ನು ಬ್ರಹ್ಮ. ತಮೋಗುಣವನ್ನು ಶಿವ. ಸೊ ಇವರು ಮೂವರನ್ನು ಗುಣ ಅವತಾರ ಅಂತ ಕರೀತಾರೆ. ಗುಣ ಅವತಾರ ಬ್ರಹ್ಮ, ವಿಷ್ಣು, ಮಹೇಶ್ವರ. ಇವರು 3 ಇವರನ್ನು ಗುಣಾವತಾರ ಅಂತ ಕರೀತಾರೆ. ಈ ಗುಣಾವತಾರದಲ್ಲಿ ಸೃಷ್ಟಿಯ ಕಾರ್ಯ ಯಾರ್ದು? ಬ್ರಹ್ಮನದು. ಆಮೇಲೆ ಪ್ರಳಯ ಅಥವಾ ನಾಶ ಮಾಡೋ ಕಾರ್ಯ ಶಿವನದು. ಮತ್ತು ಪರಿಪಾಲನೆಯ ಕಾರ್ಯ ವಿಷ್ಣು. ಹಾಗಾಗಿ ಈ ಧರ್ಮ ಸಂಸ್ಥಾಪನೆ ಕಾರ್ಯ ಯಾರದು? ಇವ್ರು 3 ಜನರಲ್ಲಿ ಯಾರ ಕೆಲಸ ಧರ್ಮ ಸಂಸ್ಥಾಪನೆ ಮಾಡೋದು? ವಿಷ್ಣುವಿನ ಕೆಲಸ. ಯಾಕೆಂದರೆ ಪಾಲನೆ ಅಂದರೆ ಧರ್ಮ ಇರಬೇಕು, ಲಾ ಆ್ಯಂಡ್ ಆರ್ಡರ್ ಇರಬೇಕು, ಇಲ್ಲಾಂದರೆ ಜನ ಜೀವಿಸೋಕ್ಕಾಗೋದಿಲ್ಲ. ಹಾಗಾಗಿ ಅದು ವಿಷ್ಣುವಿನ ಕಾರ್ಯ. ಮತ್ತು ವಿಷ್ಣು ತನ್ನ ಹಲವಾರು ಅವತಾರಗಳ ಮೂಲಕ ಈ ಭೌತಿಕ ಜಗತ್ತಿಗೆ ಕಾಲಕ್ಕೆ ಬರ್ತಾನೆ. ನಾನು ಬೇರೆ ಬೇರೆ ಅವತಾರಗಳ ಬಗ್ಗೆನೂ ಹೇಳಿದೆ. ಗುಣಾವತಾರ, ಆಮೇಲೆ ಲೀಲಾವತಾರ ಅಂದರೆ ನೀವು ದಶಾವತಾರ ಅಂತ ಕೇಳಿದ್ದೀರಲ್ಲ, ಅದನ್ನು ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಲೀಲಾವತಾರ ಅಂತ ಹೇಳ್ತಾರೆ. ಆ ದಶ ಅಲ್ಲ, ಅದು ಬೇಕಾದಷ್ಟಿದೆ. ಪ್ರಸಿದ್ಧವಾದ 10 ಲೀಲಾವತಾರಗಳು. ಆಮೇಲೆ ಮನ್ವಂತರ ಅವತಾರ. ಬ್ರಹ್ಮನ ದಿನದಲ್ಲಿ 14 ಮನುಗಳಿರ್ತಾರೆ. 14 ಪ್ರತಿಯೊಬ್ಬ ಮನುವಿನ ಸಮಯದಲ್ಲೂ ಕೂಡ ಭಗವಂತನ ಒಂದು ಅವತಾರ ಆ ಮನುವಿನ ಜೊತೆ ಇರ್ತಾರೆ. ಮನ್ವಂತರ ಅವತಾರ ಅಂತ. ಅವರ ಕೆಲಸ ಜನರು ಯಾವ ರೀತಿ ಇರಬೇಕೋ ಆ ರೀತಿ ಇರೋದು, ಅದಕ್ಕೆ ಮಾರ್ಗ, ಅದಕ್ಕೆ ಶಾಸ್ತ್ರ, ಇವೆಲ್ಲವನ್ನು ಕೊಡುವಂಥ ಕಾರ್ಯ ಮನ್ವಂತರ ಅವತಾರ. ಆಮೇಲೆ ಪುರುಷಾವತಾರಗಳ ಮೂಲಕ ಕೃಷ್ಣ 3 ಪುರುಷರಾಗಿ ಈ ಒಂದು ಸೃಷ್ಟಿಯನ್ನು ಮಾಡ್ತಾನೆ. ಸೊ ಮತ್ತೆ ಇದನ್ನು ಹಲವಾರು ಸತಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಕೃಷ್ಣನಿಂದ ಮೊದಲ ವಿಸ್ತರಣೆ ಬಲರಾಮನಿಂದ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ವ್ಯಕ್ತಿಗಳು. ಅವರನ್ನು ಚತುರ್ವ್ಯೂಹ ಅಂತ ಕರೀತಾರೆ. ಆ ಸಂಕರ್ಷಣನಿಂದ, ಇವರೆಲ್ಲ ಚತುರ್ಭುಜ ಮೂರ್ತಿಗಳು. ಈ ಸಂಕರ್ಷಣನಿಂದ ನಾರಾಯಣ, ವೈಕುಂಠದಲ್ಲಿ ಇರುವಂತಹ ನಾರಾಯಣ. ಆ ನಾರಾಯಣನಿಂದ ಮತ್ತೆ ಇನ್ನೊಂದು ಚತುರ್ವ್ಯೂಹ ಬರುತ್ತೆ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಆ 2ನೇ ಸಂಕರ್ಷಣನಿಂದ ಮಹಾವಿಷ್ಣು ಅಂತ ಬರ್ತಾನೆ. ಸೊ ಅಲ್ಲಿ ತನಕ ವಿಷ್ಣು ಇಲ್ಲ. ಈ 2ನೇ ಸಂಕರ್ಷಣ ತನಕ ಇವರೆಲ್ಲರೂ ಕೂಡ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇರುವಂಥವ್ರು. ಅರೆ ಆ 2ನೇ ಸಂಕರ್ಷಣನಿಂದ ಬರುವಂತಹ ಮಹಾವಿಷ್ಣು, ಸೊ ವಿಷ್ಣು ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಕಾರ್ಯ, ವಿಷ್ಣುವಿನ ಕಾರ್ಯ. ನಾರಾಯಣನ ಕಾರ್ಯ ಆಧ್ಯಾತ್ಮಿಕ ಜಗತ್ತಿನಲ್ಲಿ, ವೈಕುಂಠದಲ್ಲಿ. ವಿಷ್ಣುವಿನ ಕಾರ್ಯ ಭೌತಿಕ ಜಗತ್ತಿಗೆ ಸಂಬಂಧಿತವಾದದ್ದು. ಆ ವಿಷ್ಣುವಿನಲ್ಲಿ 3 ವಿಷ್ಣುಗಳಿದ್ದಾರೆ. ಒಬ್ಬ ಮಹಾವಿಷ್ಣು, ಅವನ ಚರ್ಮದಿಂದ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿಯಾಗ್ತಾಯಿವೆ. ಚರ್ಮದ ರಂಧ್ರಗಳಿಂದ ಎಲ್ಲ ಬ್ರಹ್ಮಾಂಡಗಳು ಹೊರಬರ್ತಾಯಿವೆ. ಆ ಮಹಾವಿಷ್ಣು ಪ್ರತಿಯೊಂದು ಬ್ರಹ್ಮಾಂಡದೊಳಗೆ ಇನ್ನೊಬ್ಬ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರವೇಶ ಮಾಡ್ತಾನೆ.
ಆ ಗರ್ಭೋದಕಶಾಹಿ ವಿಷ್ಣುವಿನ ನಾಭಿಯಿಂದ ಕಮಲ ಪುಷ್ಪ ಜನ್ಮ ತಗೊಳ್ಳುತ್ತೆ. ಆ ಕಮಲ ಪುಷ್ಪದ ಮೇಲೆ ಬ್ರಹ್ಮ ಜನ್ಮ ಪಡ್ಕೋತಾನೆ. ಮತ್ತು ಇದೇ ಗರ್ಭೋದಕಶಾಹಿ ವಿಷ್ಣು ಪ್ರತಿಯೊಂದು ಅಣುವಿನಲ್ಲೂ, ಆಟಮ್ನಲ್ಲಿ ಮತ್ತು ಪ್ರತಿಯೊಬ್ಬ ಜೀವಿಯ ಹೃದಯದಲ್ಲಿ ಪರಮಾತ್ಮನಾಗಿ ಪ್ರವೇಶ ಮಾಡ್ತಾನೆ. ಇವರು 3 ವಿಷ್ಣು. ಈ 3 ವಿಷ್ಣು ಕೂಡ ಬ್ರಹ್ಮಾಂಡಕ್ಕೆ ಅಥವಾ ಭೌತಿಕ ಜಗತ್ತಿಗೆ ಸಂಬಂಧಿತವಾದ ಕಾರ್ಯಗಳನ್ನು ಮಾಡ್ತಾರೆ. ಓಕೆ. ಸೊ ನಾರಾಯಣ ಎಲ್ಲಿರ್ತಾನೆ? ವೈಕುಂಠ. ವಿಷ್ಣು ಎಲ್ಲಿರ್ತಾನೆ? ಭೌತಿಕ ಜಗತ್ತಿನಲ್ಲಿ, ಭೂಲೋಕ ಅಲ್ಲ, ಭೌತಿಕ ಜಗತ್ತಿನಲ್ಲಿ ಇರ್ತಾನೆ. ಅವನ ಕಾರ್ಯ ಭೌತಿಕ ಜಗತ್ತಿನಲ್ಲಿ. ಸೊ ವಿಷ್ಣು, ಇವಾಗ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂದಾಗ ಈ ವಿಷ್ಣು ಪ್ರತಿಯೊಬ್ಬರ ಹೃದಯದಲ್ಲಿ ಇರುವಂತಹ ಪರಮಾತ್ಮ, ಅವನನ್ನು ನಾವು ವಿಷ್ಣು ಅಂತ ಕರೆಯೋದು ಸಾಮಾನ್ಯವಾಗಿ. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದಾಗ ಆ ವಿಷ್ಣು ನಮ್ಮೆಲ್ಲರ ಹೃದಯದಲ್ಲಿರೋ ಪರಮಾತ್ಮ. ಓಕೆ, ಗೊತ್ತಾಗ್ತಾ ಇದೆಯಾ? ಮತ್ತೆ ಹೇಳ್ಬೇಕಾ? ಈ ಸಂಬಂಧಗಳು ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಶಾಸ್ತ್ರವನ್ನು ತಿಳ್ಕೊಂಡಿರೋರು ವಿಷ್ಣು ನಾರಾಯಣನ ನಾವು ಅದಲು ಬದಲು ಮಾಡಲ್ಲ. ಯಾಕಂದರೆ ಅವರ ಕಾರ್ಯಗಳು ಬೇರೆ. ನಾರಾಯಣನ ಕಾರ್ಯ ಅವನ ಆಧ್ಯಾತ್ಮಿಕ ಜಗತ್ತನ್ನಿರ್ತಾನೆ, ವಿಷ್ಣು ಅವನ ವಿಸ್ತರಣೆ. ಆದರೂ ಕೂಡ ವಿಷ್ಣು ಬೇರೆ, ನಾರಾಯಣ ಬೇರೆ. ಅವರವರ ಕರ್ತವ್ಯಗಳು, ಕಾರ್ಯಗಳು ಬೇರೆ. ಉದಾಹರಣೆಗೆ ಪರಮಾತ್ಮ ಅವನು ಕೇವಲ ಭೌತಿಕ ಜಗತ್ತಿನಲ್ಲಿ ಮಾತ್ರ ಇದ್ದಾನೆ. ಪರಮಾತ್ಮ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಇಲ್ಲ. ಪರಮಾತ್ಮ ಎಲ್ಲಿರೋದು? ನಮ್ಮ ಹೃದಯದಲ್ಲಿ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸ್ವಯಂ ಭಗವಂತನೇ ಇದ್ದಾನೆ. ಸೊ ಹೃದಯದಲ್ಲಿ ಇನ್ನೊಂದು ರೂಪ ಇರೋ ಅವಶ್ಯಕತೆ ಇಲ್ಲ. ಸೊ ನಾನು ಯಾತಕದನ್ನು ಹೇಳ್ತಾ ಇದ್ದೀನಿ, ಇವರೆಲ್ಲರ ಕಾರ್ಯಗಳು, ಕರ್ತವ್ಯಗಳು ಬೇರೆ ಬೇರೆ. ಹಾಗಾಗಿ ಅವರವರ ಹೆಸರುಗಳಿಗೆ ಅನುಗುಣವಾಗಿ ಅವರ ಕಾರ್ಯಗಳಿದೆ. ಮಹಾವಿಷ್ಣು ಅಂದರೆ ಅವನ ಬೃಹತ್ ರೂಪ. ಅವನು ಎಷ್ಟು ಬೃಹತ್ ರೂಪ ಅಂದರೆ ಎಲ್ಲ ಬ್ರಹ್ಮಾಂಡಗಳು ಸುಮ್ಮನೆ ಅವನ ಯೋಗದ ನಿದ್ರೆಯಲ್ಲಿದ್ದಾನೆ. ಬ್ರಹ್ಮಾಂಡಗಳು ಅವನ ಶರೀರದ ರಂಧ್ರಗಳಿಂದ, ಚರ್ಮದ ರಂಧ್ರಗಳಿಂದ, ಪೋರ್ಸ್, ಅದರಿಂದ ಹೊರಗಡೆ ಬರ್ತಾ ಇವೆ. ಎಷ್ಟರ ತನಕ ಇರುತ್ತೆ? ಅವನು ಉಸಿರಾಡೋ ತನಕ ಅಷ್ಟೇ. ಅವನು ಒಂದು ಉಸಿರು ಹೊರಗಡೆ ತೊಗೊಂಡು ಹೊರಗಡೆ ಬಿಟ್ಟು ಒಳಗಡೆ ತೊಗೊಂಡ್ರೆ ಬ್ರಹ್ಮಾಂಡಗಳೆಲ್ಲ ನಾಶ. ಸೊ ಈ ಸಂಪೂರ್ಣ ಬ್ರಹ್ಮಾಂಡ, ನಾವಿವಾಗ ಅಸ್ತಿತ್ವದಲ್ಲಿರೋದು ಆ ಮಹಾವಿಷ್ಣುವಿನ ಒಂದು ಉಸಿರಾಟದ ಕಾಲ ಅಷ್ಟೇ. ಅದಕ್ಕೆ ಅವನನ್ನು ಮಹಾವಿಷ್ಣು ಅಂತಾರೆ. ಅಂದರೆ ಅಷ್ಟು ಮಹಾ ದೊಡ್ಡ ಶ್ರೇಷ್ಠ ಸ್ಥಾನ ಅವನದು. ಅದೇ ರೀತಿ ಗರ್ಭೋದಕ ಅಂದರೆ ಆ ಮಹಾವಿಷ್ಣು ಬ್ರಹ್ಮಾಂಡವನ್ನು ಪ್ರವೇಶ ಮಾಡಿದಾಗ ಬ್ರಹ್ಮಾಂಡ ಸಂಪೂರ್ಣವಾಗಿ ಅಂಧಕಾರದಲ್ಲಿರುತ್ತೆ. ಭಗವಂತನಿಗೆ ಶಯನಿಸೋದಕ್ಕೆ ಜಾಗ ಇಲ್ಲ, ಅನಂತ ಶೇಷ ಇದ್ದಾನೆ, ಆದರೆ ಎಲ್ಲಿ ಮಲ್ಕೋತಾನೆ. ಹಾಗಾಗಿ ಭಗವಂತ ತನ್ನ ಸ್ವಶರೀರದಿಂದ, ಅವನ ಗರ್ಭದಿಂದ ಉದಕವನ್ನು ಸೃಷ್ಟಿ ಮಾಡ್ತಾನೆ. ಉದಕ ಅಂದರೆ ನೀರು. ಆ ನೀರಿನ ಮೇಲೆ ಆಮೇಲೆ ಅನಂತ ಶೇಷ, ಆಮೇಲೆ ಅದರ ಮೇಲೆ ಭಗವಂತ ಶಯನ ಮಾಡೋದು. ಸೊ ಅವನಿಗೆ ಗರ್ಭ ಉದಕಶಾಹಿ. ಆಮೇಲೆ ಕೊನೆ ಅವನು ಕ್ಷೀರ ಉದಕಶಾಹಿ. ಈ ಬ್ರಹ್ಮಾಂಡದಲ್ಲಿ ನಾವು ಇಲ್ಲಿ ನೋಡೋದು ಯಾವ ಸಮುದ್ರ? ಉಪ್ಪಿನ ನೀರಿನ ಸಮುದ್ರ, ಲವಣ ಸಮುದ್ರ. ಅದೇ ರೀತಿ ಸಕ್ಕರೆಯ ನೀರಿನ ಸಮುದ್ರನೂ ಇದೆ. ಸಕ್ಕರೆ ನೀರು ಅಥವಾ ತುಂಬ ಕುಡಿಯೋ ಅಂಥ ನೀರು, ಸಕ್ಕರೆ ನೀರು ಅಂತಕ್ಕಿಂತ ಕುಡಿಯೋ ಅಂಥ ನೀರಿನ ಸಮುದ್ರನೂ ಇದೆ. ಅದೇ ರೀತಿ ಹಾಲಿನ ಸಮುದ್ರ ಇದೆ, ಮೊಸರಿನ ಸಮುದ್ರ ಇದೆ, ತುಪ್ಪದ ಸಮುದ್ರ ಇದೆ. ತುಪ್ಪ ಇಷ್ಟ ಆಗಲಿರೋ ವ್ಯಾಕ್ ಅನ್ಬಿಡಿ. ಸೊ ಹೀಗೆ 9 ದ್ವೀಪಗಳಿವೆ. ಜಂಬೂ ದ್ವೀಪ, ಅದೇ ರೀತಿ ಹಲವಾರು ದ್ವೀಪಗಳಿವೆ. 7 ದ್ವೀಪಗಳಿವೆ, 7 ಸಮುದ್ರಗಳಿವೆ. ಈ ಒಂದು ಸಮುದ್ರ, ಇದರಲ್ಲಿ ಒಂದು ಸಮುದ್ರ ಅದು ಕ್ಷೀರ ಸಮುದ್ರ. ಆ ಕ್ಷೀರ ಸಮುದ್ರದಲ್ಲಿ ಈ ಕ್ಷೀರೋದಕಶಾಹಿ ವಿಷ್ಣು ಅವನು ಅಲ್ಲಿ ಮಲಗಿದ್ದಾನೆ, ಅಲ್ಲಿ ಶಯನಿಸಿದ್ದಾನೆ. ಸೊ ಹೀಗೆ ಈ ಬ್ರಹ್ಮಾಂಡದ ಸೃಷ್ಟಿಯ ವಿಷಯ ಬಹಳ ವಿಶೇಷವಾದದ್ದು. ಇದು ಭಾಗವತ 2ನೇ ಸ್ಕಂದ 3ನೇ ಸ್ಕಂದದಿಂದ ನಮಗೆ ಇದೆಲ್ಲದರ ಮಾಹಿತಿ ಸಿಗುತ್ತೆ. ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ? ಕೃಷ್ಣ ಹೇಳ್ತಾ ಇದ್ದಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ. ಇವಾಗ ಇಲ್ಲಿ ಎಷ್ಟು ಜನ ಮತ್ತೆ ಭೌತಿಕ ಜಗತ್ತಿಗೆ ಬರೋಕ್ಕೆ ಪ್ಲ್ಯಾನ್ ಮಾಡಿದ್ದೀರಾ? ಅಂದರೆ ಈ ಒಂದು ದೇಹವನ್ನು ತ್ಯಾಗ ಮಾಡ್ತೀವಿ, ಮರಣ ಆಗತ್ತೆ, ಮರಣ ಆದಮೇಲೆ ಮತ್ತೆ ಭೌತಿಕ ಜಗತ್ತಿಗೆ ಬರಬೇಕು ಅಂತ ಎಷ್ಟು ಜನರು ಮನಸ್ಸು ಮಾಡ್ಕೊಂಡಿದ್ದೀರಾ? ಯಾರೂ ಇಲ್ವಾ? ಪ್ಲೇನ್ ಕರ್ಸೋದಾ? ವೈಗುಂಠದಿಂದ ಪ್ಲೇನ್ ಬಂದರೆ ಇವಾಗ ರೆಡಿಯಾಗಿದ್ದೀರಾ? ಇಲ್ಲ, ಅಷ್ಟು ರೆಡಿ ಆಗೂ ಇಲ್ಲ, ಆದರೆ ವಾಪಸ್ ಬರಲ್ಲ ಅನ್ನೋ ಒಂದು ಗ್ಯಾರಂಟಿ ಇದೆ. ಓಕೆ, ತುಂಬ ಸಂತೋಷ. ಎಲ್ಲಿಗೆ ಹೋಗಬೇಕು ಅಂತ ಇದ್ದೀರಾ? ಪರಮಾತ್ಮ ಇಲ್ಲೇ ಇದ್ದಾನೆ, ಹೃದಯದಲ್ಲೇ ಇದ್ದಾನೆ.
ಪರಮಾತ್ಮನ ಹತ್ರ ಹೋಗೋದಕ್ಕೆ ಎಲ್ಲೂ ದೂರ ಹೋಗ್ಬೇಕಾಗಿಲ್ಲ, ಅವನ ಎಲ್ಲರ ಹೃದಯದಲ್ಲಿದ್ದಾನೆ ಪರಮಾತ್ಮ. ಭಗವಂತನ ಹತ್ರ ಹೋಗಬೇಕು. ಈ ತತ್ವಗಳನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. 3 ತತ್ವಗಳಿವೆ: ಬ್ರಹ್ಮನ್, ಪರಮಾತ್ಮ, ಭಗವಾನ್. ಬ್ರಹ್ಮನ್ ಅಂದರೆ ಭಗವಂತನ ಶರೀರದಿಂದ ಹೊರಬರ್ತಿರೋಂಥ ಬ್ರಹ್ಮಜ್ಯೋತಿ. ಬ್ರಹ್ಮಜ್ಯೋತಿ ಅಂದರೆ ಬೆಳಕು, ಅದು ಸುಮ್ಮನೆ ಶಕ್ತಿ, ಅದು ಬ್ರಹ್ಮಜ್ಯೋತಿ ಶಕ್ತಿ. ಆ ಬ್ರಹ್ಮನ್ ಆದಮೇಲೆ ಎರಡನೇ ಒಂದು ಸಾಕ್ಷಾತ್ಕಾರ ಪರಮಾತ್ಮನ ಸಾಕ್ಷಾತ್ಕಾರ. ಅವನು ನಮ್ಮ ಹೃದಯದಲ್ಲಿದ್ದಾನೆ, ನಮ್ಮೆಲ್ಲರ ಹೃದಯದಲ್ಲಿದ್ದಾನೆ ಪರಮಾತ್ಮ. ಸೊ ಅವನನ್ನು ಸಾಕ್ಷಾತ್ಕರಿಸ್ಕೊಳ್ಳೋದಕ್ಕೆ ನಾವೆಲ್ಲೂ ದೂರ ಹೋಗ್ಬೇಕಾಗಿಲ್ಲ, ಇಲ್ಲೇ ಇದ್ದಾನೆ, ನಮ್ಮ ಹೃದಯದಲ್ಲೇ ಇದ್ದಾನೆ. ಅರೆ 3ನೇ ಅಂಶ ಭಗವಂತ. ಭಗವಂತ ಅಂದರೆ ಅವನು ಆಧ್ಯಾತ್ಮಿಕ ಜಗತ್ತಲ್ಲಿ ಇದ್ದಾನೆ. ನಿಮಗೆ ಯಾವ ಭಗವಂತನ ರೂಪ ನಿಮ್ಮ ಇಷ್ಟ ದೇವನೋ ಆ ಭಗವಂತನ ಧಾಮಕ್ಕೆ ಹೋಗೋದು, ಅದು ಮನುಷ್ಯ ಜನ್ಮದ ಧ್ಯೇಯ. ಮನುಷ್ಯ ಜನ್ಮದ ಧ್ಯೇಯ ಅಂದರೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರೋದಲ್ಲ. ಮೊದಲು ಭಗವಂತನ ಒಂದು ರೂಪದಿಂದ ನಾವು ಆಕರ್ಷಿತರಾಗಬೇಕು, ಮತ್ತು ಅವನಿರೋಂಥ ಧಾಮಕ್ಕೆ ಹೋಗಿ ಅವನಿಗೆ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆಯನ್ನು, ಇಚ್ಛೆಯನ್ನು, ಆಸೆಯನ್ನು ಬೆಳೆಸ್ಕೊಳ್ಳೋದು. ಇದು ಮನುಷ್ಯ ಜನ್ಮದಲ್ಲಿ ಮಾಡಬೇಕಾಗಿರುವಂಥ ಕೆಲಸ. ಯಾಕೆಂದರೆ ಪ್ರಾಣಿಗಳಿಗೆ ಇವೆಲ್ಲ ಇದೇ ರೂಪಗಳಿವೆ, ಇದರ ಬಗ್ಗೆ ಶ್ರವಣ ಮಾಡಬೇಕು ಅಂದರೆ ಅವಕ್ಕೆ ಅವಕಾಶ ಇಲ್ಲ. ಇವಾಗ ಎಷ್ಟೊಂದು ಜನ ಇವಾಗ ಸಮ್ಮರ್ ಹಾಲಿಡೇಸ್ ಆಗೋಯ್ತು. ಆದರೆ ಸಮ್ಮರ್ ಹಾಲಿಡೇಸಲ್ಲಿ ಸಾಮಾನ್ಯವಾಗಿ ಏನು ಮಾಡ್ತಾರೆ, ಎಲ್ಲ ಜನ ಹಾಲಿಡೇ ಮಾಡ್ತಾರೆ. ಅದಕ್ಕೆ ಸಮ್ಮರ್ ಹಾಲಿಡೇ ಅಂತ ಇರೋದು. ಸೊ ಎಲ್ಲ ಹೊರಗಡೆ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ, ಹೇಗೆ ನಿರ್ಧಾರ ಮಾಡ್ತಾರೆ ಎಲ್ಲಿಗೆ ಹೋಗಬೇಕು ಅಂತ? ಓಕೆ, ನಿಮ್ಮ ತವ್ರ ಮನೆಗೆ ಹೋಗೋದು ಅದು ಬಿಟ್ಬಿಡಿ. ಅದು ಬಿಟ್ಟು ಹೆಚ್ಚು ಕಡಿಮೆ ಅರ್ಧ ಜನ ಮಾತಾಜಿಯರು ಕಣ್ಮರೆ ಆಗೋಗಿದ್ರು ನಮಗೆ 2 ತಿಂಗಳು. ಎಲ್ಲರೂ ಅವ್ರ ತವ್ರ ಮನೆಗೆ ಹೋಗಿದ್ದಾರೆ. ಅದು ಬಿಟ್ಟು ಬೇರೆ ಎಲ್ಲೋ ಸುಮ್ಮನೆ ಮಜಾ ಹಾಲಿಡೇಗೆ ಹೋಗ್ಬೇಕಂದ್ರೆ ಹೆಂಗೆ ಡಿಸೈಡ್ ಮಾಡ್ತಾರೆ? ಹೆಂಗೆ ಡಿಸೈಡ್ ಮಾಡ್ತೀರಾ? ಓಕೆ, ಹೆಂಗೆ ಡಿಸೈಡ್ ಮಾಡ್ತೀರಾ? ಎಕ್ಸಿಬಿಷನ್ ಅಲ್ಲಲ್ಲ, ಹೊರಗಡೆ ಎಲ್ಲರೂ ಯಾವುದೋ ಬೇರೆ ಊರಿಗೆ ಹೋಗಬೇಕು ಅಂದರೆ ಹೇಗೆ ಡಿಸೈಡ್ ಮಾಡ್ತೀರಾ ಯಾವ ಊರಿಗೆ ಹೋಗಬೇಕು ಅಂತ? ಜಾಗದ ಬಗ್ಗೆ ತಿಳ್ಕೋಬೇಕು. ಹೇಗೆ ತಿಳ್ಕೊತೀರಾ ಜಾಗದ ಬಗ್ಗೆ? ಗೂಗಲ್ ಗುರು, ಗೂಗಲ್ಲು. ಆಮೇಲೆ ಯಾರೋ ಹೋಗಿರೋರು ಇರ್ತಾರೆ, ಇಲ್ಲಿ ಹೋಗ್ರಿ, ಈ ಜಾಗಕ್ಕೆ ಹೋಗಿ, ತುಂಬ ಚೆನ್ನಾಗಿದೆ. ಅವಾಗೇನಾಗುತ್ತೆ, ಈ ಶ್ರವಣ ಮಾಡಿದ ತಕ್ಷಣ ನಿಮ್ಗೇನು ಅನಿಸುತ್ತೆ? ಹೋಗಬೇಕು ಅನಿಸುತ್ತೆ. ಅದೇ ರೀತಿ ನಾವು ಭಗವಂತನ ಧಾಮದ ಬಗ್ಗೆ ಶ್ರವಣ ಮಾಡಬೇಕು. ಯಾಕಂದರೆ ನೀವು ಯಾವುದೇ ಊರು ತಗೊಳ್ಳಿ, ಭೌತಿಕ ಜಗತ್ತಿನಲ್ಲಿ ಯಾವುದೇ ದೇಶ ತಗೊಳ್ಳಿ, ಆ ದೇಶದಲ್ಲಿ ನೀವು ಏನನ್ನು ನೀವು ಹುಡ್ಕೊಂಡು ಹೋಗ್ತಿರೋ ಅದೆಲ್ಲಕ್ಕಿಂತ ಲಕ್ಷಪಟ್ಟ ಕೋಟಿ ಪಟ್ಟು ಹೆಚ್ಚು ಇರೋದು ಭಗವಂತನ ಧಾಮದಲ್ಲಿ. ಏನೇ ಅಂದ್ಕೊಳ್ಳಿ, ಏನೇ ವಿಷಯ ಇರಲಿ, ಯಾವ್ದಾದ್ರು ಒಂದು ಜಾಗಕ್ಕೆ ಯಾಕೆ ಹೋಗ್ತೀರಾ ಹೇಳಿ, ಒಂದು ಕಾರಣ ಕೊಡಿ. ಯಾವ್ದಾದ್ರು ಸ್ನೋ ಇವಾಗ ಸ್ನೋ ಬೇಕಂದರೆ ಭಗವಂತನ ಧಾಮದಲ್ಲಿ ನಿಮಗೆ ಇವಾಗ ಸ್ನೋ ಯಾವಾಗ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ಇಲ್ಲಿ ಹಿಮಾಲಯದಲ್ಲಿ. ಆಮೇಲೆ ಆ ಒಂದು ವಿಂಟರ್ ಸೀಸನ್ನಲ್ಲಿ ಮಾತ್ರ ಹೋಗ್ಬೇಕು ನೀವು, ಅಲ್ವಾ? ಅಂದರೆ ಹೆಚ್ಚು ಕಡಿಮೆ. ಇವಾಗ ಎಲ್ಲೋ ನಾವು ಅಷ್ಟು ಯಾವಾಗಲೂ ಮಂಜಿರೋ ಕಡೆ ಹೋಗೋಕ್ಕೆ ನಮಗೂ, ನಾವೆಲ್ಲ ಸಾಮಾನ್ಯ ಜನರು ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ಕೊಂಡು ಹೋಗೋರು ಹೋಗ್ತಾರೆ. ನಮ್ಮಂಥವ್ರು ಸಾಮಾನ್ಯವಾಗಿ ನಾವು ಯಾವುದೋ ಒಂದು ಹಾಲಿಡೇಗೆ ಹೋಗಬೇಕು ಅಂದರೆ ಯಾವುದೋ ಒಂದು ನಿರ್ದಿಷ್ಟ ಸಮಯದಲ್ಲಿ ಆ ಮಂಜು ಯಾವಾಗ ಬರುತ್ತೆ, ಯಾವ ಜಾಗದಲ್ಲಿ, ಅದು ಜಾಸ್ತಿ ಬರಬಾರ್ದಲ್ವ, ನಮ್ಗೆ ಎಷ್ಟು ಬೇಕೋ ಅಷ್ಟೇ ಬರಬೇಕು, ಇಲ್ಲಾಂದರೆ ಆಮೇಲೆ ಅಲ್ಲೆಲ್ಲರೂ ಸಿಕ್ಕಾಕೊಂಡ್ಬಿಡ್ತೀವಿ. ಇಷ್ಟೆಲ್ಲ ಲೆಕ್ಕಾಚಾರ ಹಾಕೊಂಡು ಹೋಗಬೇಕು. ಆದರೆ ಭಗವಂತನ ಧಾಮದಲ್ಲಿ 6 ಋತುಗಳು. ಎಷ್ಟು ಋತು ಇದೆ? ಒಂದೇ ಸಮಯದಲ್ಲಿ 6 ಋತುಗಳು ಇರುತ್ತೆ. ಭಗವಂತನಿಗೆ ಯಾವ ಋತು ಬೇಕೋ ಅವನು ಆ ಒಂದು ಅರಣ್ಯವನ್ನು ಪ್ರವೇಶ ಮಾಡ್ತಾನೆ ಅಷ್ಟೇ. ನಿಮಗೆ ಮಂಜು ಬೇಕಂದರೆ ಡಿಸೈಡ್ ಮಾಡಿ ಮಂಜು ಬೇಕು ಅಂತ ಹೋಗ್ಬೋದು. ಅಯ್ಯೋ ತುಂಬ 5 ನಿಮಿಷ ಆಯಿತು, ಅಯ್ಯೋ ಮಂಜು ಬೇಜಾರಾಯ್ತಪ್ಪ, ನಂಗೆ ಉರಿಯೋ ಬಿಸಿಲು ಬೇಕು. ಓಕೆ, ಹೊರಗಡೆ ಬನ್ನಿ, ಇನ್ನೊಂದು ಅರಣ್ಯಕ್ಕೆ ಹೋಗಿ, ಅಲ್ಲಿ ಉರಿಯೋ ಬಿಸಿಲಿದೆ. ಸೊ ಅದಕ್ಕೆ ಹೇಳಿದ್ದು ಭಗವಂತನ ಧಾಮ ಎಷ್ಟು ಅಚಿಂತ್ಯವಾದದ್ದು ಅಂದರೆ, ನೀವು ಏನೇ ತಗೊಳ್ಳಿ ಭೌತಿಕ ಜಗತ್ತಿನಲ್ಲಿ ಅದ್ಭುತವಾಗಿರೋದು, ಅದಕ್ಕಿಂತ ನಮಗೆ ಚಿಂತನೆ ಮಾಡೋಕ್ಕೆ ಆಗದೇ ಇರೋಷ್ಟು ಅಚಿಂತ್ಯವಾದಷ್ಟು ಸೌಂದರ್ಯ, ಅಚಿಂತ್ಯವಾದಷ್ಟು ಐಶ್ವರ್ಯ. ನಾನು ಮುಂಚೆ ಹೇಳಿದ್ದೆ ಅನಿಸುತ್ತೆ. ಇವಾಗ ಇಲ್ಲಿ ನಮಗೆ ಹೊರಗಡೆ ಏನು ಹಾಕಿದ್ದಾರೆ, ಇಲ್ಲಿ ಏನೋ ಒಂದು ಚಿಕ್ಕ ಟೈಲ್ಸ್ ಹಾಕಿದಾರಲ್ವ ಹೊರಗಡೆ. ಟೈಲ್ಸು ಅದು ಯಾವುದರಿಂದ ಆಗಿರೋದು? ಆ ಟೈಲು ಯಾವುದರಿಂದ ಮಾಡಿದ್ದಾರೆ? ಮಣ್ಣು ಏನೋ ಹಾಕಿ, ಏನೋ ಸಿಮೆಂಟು ಏನೋ ಮಾಡಿ ಅಂತೂ ಒಂದೊಂದು ಏನೋ ರೆಡ್ ಕಲರ್ ಇದೆ. ಇವಾಗ ಆಯಿತು, ನಿಮಗೆ ರೆಡ್ ಕಲರ್ ಬೇಜಾರಾಯಿತು, ಗ್ರೀನ್ ಕಲರ್ ಟೈಲ್ ಬೇಕು ಅಂದರೆ ಸಿಗ್ಬೋದು. ಆದರೆ ಇದೆಲ್ಲ ಮಣ್ಣಿಂದ ಮಾಡಿರೋದು. ಇದಕ್ಕೆ ಎಷ್ಟು ವ್ಯಾಲ್ಯೂ, ಮೌಲ್ಯ?
ಅಷ್ಟೇ ತೊಗೊಳ್ಳೋ ತನಕ. ಒಂದು ಸತಿ ಯಾರು ಅದ್ರ ಮೇಲೆ ಕಾಲಿಟ್ಟಾದ್ಮೇಲೆ ಆಯ್ತು ಅದ್ರ ಕೆಲಸ, ಅಷ್ಟೇ ಅಲ್ವಾ? ಭಗವದ್ಧಾಮದಲ್ಲಿ ಈ ರೀತಿ ಒಂದು ಏನು ನಡೆಯೋಕ್ಕೆ ಜಾಗ ಯಾವುದರಿಂದ ಮಾಡಿರ್ತಾರೆ? ಎಲ್ಲ ಅಪೂರ್ವವಾದ ಅತ್ಯಮೂಲ್ಯವಾದ ರತ್ನಾಭರಣಗಳು. ಸುಮ್ಮನೆ ಇವಾಗ ರೆಡ್ ಬೇಕಾ ನಿಮಗೆ? ಆಧ್ಯಾತ್ಮಿಕ ಜಗತ್ತಿನಲ್ಲಿ ಯಾವ್ದು ಸಿಗುತ್ತೆ? ಯಾವ ಕಲ್ಲು ರೆಡ್ ಕಲ್ಲರು? ಉಂಗುರಗಳು ಹಾಕ್ಕೊಳ್ಳೋದು ಇವೆಲ್ಲ ಹೆಂಗಸರು ಗೊತ್ತಿರಬೇಕು. ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ರೂಬಿ. ಸೊ ಅಲ್ಲಿ ಎಲ್ಲಿ ಕೆಂಪಿರಬೇಕೋ ಅಲ್ಲೆಲ್ಲ ರೂಬಿ ಇರುತ್ತೆ, ಎಲ್ಲಿ ಹಸಿರಿರುತ್ತೋ ಅಲ್ಲಿ ಪಚ್ಚೆ, ಎಮರಲ್ಡ್, ಹೀಗೆ ಯಾವ ಕಲರು ಇರಬೇಕೋ ಆ ಕಲರಿನ ಆ ಒಂದು ಅತ್ಯಮೂಲ್ಯವಾದ ಕಲ್ಲುಗಳು ಭಗವಂತನ ಧಾಮದಲ್ಲಿ. ಹೀಗೆ ಭಗವಂತನ ಧಾಮ ಅಚಿಂತ್ಯ. ಕೃಷ್ಣ ಅದಕ್ಕೆ ಹೇಳ್ತಾ ಇದ್ದಾನೆ, ಇಲ್ಲಿಂದ ನೀವು ಅಲ್ಲಿಗೆ ಹೋಗಬೇಕು ಅಂದರೆ, ಇವಾಗ ಅದಕ್ಕೆ ಯಾಕೆ ಪ್ರಶ್ನೆ ಕೇಳಿದ್ದು, ಎಷ್ಟು ಜನ ಹೋಗೋಕ್ಕೆ ಆಸೆ ಪಟ್ಕೊಂಡಿದ್ದೀರಾ? ಮೊದಲು ಇನ್ನಷ್ಟು ಸ್ವಲ್ಪ ಭಗವಂತನ ಧಾಮದ ಬಗ್ಗೆ ಶ್ರವಣ ಮಾಡಬೇಕು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ ನ ಪಾವಕಃ ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮ ಮಮ. ಕೃಷ್ಣ ಹೇಳ್ತಾನೆ, ನ ತದ್ ಭಾಸಯತೆ ಸೂರ್ಯೋ. ಇಲ್ಲಿ ನಮಗೆ ಈ ಭೌತಿಕ ಜಗತ್ತಿನಲ್ಲಿ ಹಗಲಾಗಬೇಕು, ನಮ್ಮ ಕೆಲಸಗಳು ನಡಿಬೇಕು ಅಂದರೆ ಸೂರ್ಯ ಬೇಕು. ಅಮೇರಿಕಾದಲ್ಲಿ ಒಂದು ಊರಿದೆ, ಯಾರಾದರೂ ಹೋಗಿದ್ರೆ ನಿಮ್ಗೆ ಗೊತ್ತಿರುತ್ತೆ, ಸಿಯಾಟ್ಲ್ ಅಂತ. ಯಾರಾದರೂ ಹೋಗಿದ್ರೆ ಸಿಯಾಟ್ಲ್ಗೆ, ಅಥವಾ ಯಾರಾದ್ರು ಇರೋರು ಗೊತ್ತಾ ಅಲ್ಲಿ? ಆ ಸಿಯಾಟ್ಲ್ನಲ್ಲಿ ಬಿಸಿಲನ್ನೇ ಕಾಣೋದೇ ಇಲ್ಲ 12 ತಿಂಗಳು. ಒಂದು ಸ್ವಲ್ಪ ಸಮಯ ಯಾವಾಗಲೂ ಬಿಸಿಲು, ಇಲ್ಲಾಂದರೆ ಬರೀ ಮಳೆ. ಯೋಚನೆ ಮಾಡಿ, ಒಂದು ಜಾಗದಲ್ಲಿ ಬರೀ ಮಳೆ ಇದ್ದರೆ ಹೆಂಗಿರುತ್ತೆ ನಿಮ್ಮದು ಮನಸ್ಸು? ಅಲ್ಲಿರೋ ಜನ ಹೆಚ್ಚು ಕಡಿಮೆ ಎಲ್ಲರಿಗೂ ಡಿಪ್ರೆಷನ್. ಯಾಕಂದರೆ ಬಿಸಿಲೇ ಇಲ್ಲ. ಬಿಸಿಲಿಲ್ಲದೆ ಇದ್ದರೆ ನಾವು ಸಾಮಾನ್ಯ ಜೀವಿಗಳು ನಾವು ಇಲ್ಲಿ ಇರೋದಕ್ಕಾಗಲ್ಲ. ಬರೀ ಒಂದೇ ಥರ ವೆದರ್ ಇದ್ಬಿಟ್ರೆ, ಬಿಸಿಲೇ ಇಲ್ಲೇ ಹೋದರೆ, ಅಥವಾ ತುಂಬ ಸುಡೋ ಬಿಸಿಲಿದ್ರು ಕಷ್ಟ. ಆದರೆ ಇಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ನ ತದ್ ಭಾಸಯತೆ ಸೂರ್ಯೋ. ಸೂರ್ಯ ಇಲ್ಲದೇ ಇಲ್ಲಿ ಬೆಳಕಿಲ್ಲ. ಭಗವಂತ ಹೇಳ್ತಾನೆ, ನನ್ನ ಜಗತ್ತಿನಲ್ಲಿ, ನನ್ನ ಧಾಮದಲ್ಲಿ ನನಗೆ ಸೂರ್ಯ ಬೇಕಾಗಿಲ್ಲ. ನ ಶಶಾಂಕೋ. ಶಶಾಂಕ ಅಂದರೆ ಚಂದ್ರನ ಅವಶ್ಯಕ. ಚಂದ್ರ ಯಾತಕ್ಕೆ ಬೇಕು ಗೊತ್ತಾ? ಚಂದ್ರ ಬೇರೆಯವ್ರಿಗೆ, ಭಕ್ತರು ಎಲ್ಲ ಪುಸ್ತಕಗಳು, ಪ್ರಭುಪಾದರ ಪುಸ್ತಕಗಳು ಓದ್ಬಿಟ್ಟು ಯಾರಿಗೆ ಗೊತ್ತು ಚಂದ್ರನ ಅವಶ್ಯಕತೆ ಏನು ನಮ್ಮ ಜೀವನದಲ್ಲಿ? ಚಂದ್ರ ಏನು ಕೆಲಸ ಮಾಡ್ತಾನೆ? ಯಾವುದಕ್ಕೆ? ಶೀತಲ. ಬೆಳೆಗಳಲ್ಲ, ತರಕಾರಿ ಹಣ್ಣುಗಳಲ್ಲಿ ರಸ ಇದೆಯಲ್ಲ, ಆ ರಸ ಬರೋದು ಆ ಚಂದ್ರನಿಂದ. ಸೊ ಚಂದ್ರ ಇಲ್ಲ ಅಂದರೆ ನಿಮ್ಗೆ ರಸ ಸಿಗೋಲ್ಲ. ಸೊ ಹಾಗಾಗಿ ಸೂರ್ಯನೂ ಬೇಕು, ಚಂದ್ರನೂ ಬೇಕು ಈ ಭೌತಿಕ ಜಗತ್ತಿನಲ್ಲಿ. ಆದರೆ ಕೃಷ್ಣ ಹೇಳ್ತಾನೆ, ನ ತದ್ ಭಾಸಯತೆ ಸೂರ್ಯೋ ನ ಶಶಾಂಕೋ. ಮತ್ತು ನಮಗೆ ಎಲೆಕ್ಟ್ರಿಸಿಟಿ ಏನು ಅದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ ಕೃಷ್ಣ ಧಾಮದಲ್ಲಿ. ಯಾಕೆ? ಕೃಷ್ಣನ ಶರೀರದಿಂದ ಬರ್ತಾ ಇರುವಂತಹ ಪ್ರಭೆ, ಕೃಷ್ಣನ ಶರೀರದಿಂದ ಪ್ರಭೆ ಸತತವಾಗಿ ಬರ್ತಾ ಇದೆ. ಆದರೂ ಕೂಡ ಅಲ್ಲಿ ಹಗಲು ಇದೆ, ರಾತ್ರಿನೂ ಇದೆ. ಹೇಗೆ ಸಾಧ್ಯ? ಬೆಳಕು ಬರ್ತಾನೆ ಇದೆ, ಆದರೂ ರಾತ್ರಿನೂ ಇದೆ. ಅದಕ್ಕೆ ಕೃಷ್ಣನ ಜಗತ್ತು, ಕೃಷ್ಣ ಹೇಳ್ತಾನೆ, ಅಚಿಂತ್ಯವಾದದ್ದು. ಯದ್ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ. ಪರಮಧಾಮ ಭಗವಂತಂದು. ಯದ್ಗತ್ವಾ ನ ನಿವರ್ತಂತೆ. ಯಾರು ಅಲ್ಲಿಗೆ ಹೋಗ್ತಾರೋ ಮತ್ತೆ ವಾಪಸ್ ಬರಲ್ವಂತೆ. ಯಾಕೆಂದರೆ ಅಷ್ಟು ಅದ್ಭುತವಾದದ್ದು. ಇದೆಲ್ಲದಕ್ಕಿಂತ ಮುಖ್ಯವಾದದ್ದು ಕೃಷ್ಣನ ಸಂಘ, ಭಗವಂತನ ಸಂಘ. ಭಾಗವತದಲ್ಲಿ ಎಷ್ಟೊಂದು ಅದ್ಭುತವಾದ ವರ್ಣನೆಗಳಿವೆ. ಒಂದು 4 ಕುಮಾರರು. ಈ ಕುಮಾರರು ಯಾರು? ಓಕೆ, ಇವಾಗ ಫಸ್ಟ್ 2 ರೋನಲ್ಲಿ ಯಾರು ಆನ್ಸರ್ ಮಾಡಬಾರ್ದು. ಓಕೆ, 2 ಅಲ್ಲ, 3ನೇ ರೋನು ಇದೆ ಅಲ್ಲಿ. ಕುಮಾರರು ಯಾರು? ಸನತ್ ಕುಮಾರ. 4 ಕುಮಾರರಿದ್ದಾರೆ. ಓಕೆ, ಒಬ್ರೊಬ್ರು ಹೆಸರು ಹೇಳಿ ನೋಡೋಣ. ಒಂದು ಸನತ್ ಕುಮಾರ, ಆಮೇಲೆ ಅಯ್ಯಯ್ಯೋ, ಕುಮಾರ 2. ಕುಮಾರ ಅನ್ನೋ ಪದ ಕಾಮನ್ ಇದೆ ಅಷ್ಟೇ. ಶ್ರವಣ ಕುಮಾರ ಅಲ್ಲ. ಸನಕ, ಸನಾತನ, ಸನಂದನ, ಸನತ್ ಕುಮಾರ. 4 ಜನ ಕುಮಾರರು. ಇವ್ರು ಯಾರು? ಬ್ರಹ್ಮನ ಮಕ್ಕಳು. ಇವರು ಬ್ರಹ್ಮನ ಮಕ್ಕಳು. ಸೊ ಬ್ರಹ್ಮನ ಮಕ್ಕಳಾಗಿ ಬ್ರಹ್ಮ ಭಗವಂತನ ಮಹಾಭಕ್ತ.
ಸೊ ಹಾಗಾಗಿ ಬ್ರಹ್ಮ, ಹಾಗಾಗಿ ಕುಮಾರರಿಗೆ ಭಗವಂತನ ವರ್ಣನೆ. ಯಾಕೆ ಬ್ರಹ್ಮ ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋತಾನೆ. ಭೌತಿಕ ಜಗತ್ತನ್ನು ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಪ್ರತಿ ದಿನದಲ್ಲಿ ಬ್ರಹ್ಮನ ಬೆಳಗಿನ ಜಾವ ಪ್ರತಿದಿನ ಸೃಷ್ಟಿ ಆಗಬೇಕು. ಅರ್ಧಂಬರ್ಧ ಪ್ರಳಯ ಆಗೋಗಿರುತ್ತೆ. ಸೊ ಬ್ರಹ್ಮ ದಿನಾ ಸೃಷ್ಟಿ ಮಾಡಬೇಕು. ದಿನಾ ಸೃಷ್ಟಿ ಮಾಡಿದಾಗ ಮಲ್ಕೊಂಡು ಎದ್ಬಿಟ್ಟು ಎಲ್ಲ ಮರ್ತು ಬಿಟ್ಟಿರ್ತಾನೆ ಬ್ರಹ್ಮ, ಎಲ್ಲ ಮರ್ತು ಬಿಟ್ಟಿರ್ತಾನೆ. ಆ ಮರ್ತಾದ್ಮೇಲೆ ಅವನಿಗೆ ಜ್ಞಾಪಕ ಹೆಂಗೆ ಬರುತ್ತೆ? ಅವನು ಮತ್ತೆ ತಪಸ್ಸು ಮಾಡ್ತಾನೆ, ಮತ್ತೆ ಭಗವಂತ ಅವನಿಗೆ ಜ್ಞಾನೋದಯವನ್ನು ನೀಡ್ತಾನೆ, ಭಗವಂತನ ದರ್ಶನ ಆಗುತ್ತೆ. ಪ್ರತಿದಿನ ಎದ್ದ ತಕ್ಷಣ ದೇವ್ರ ನಮಸ್ಕಾರ ಮಾಡ್ತೀವಲ್ಲ, ಆ ರೀತಿ ಬ್ರಹ್ಮ ಮೊದಲು ವಿಷ್ಣುವಿನ ದರ್ಶನ ಪಡ್ಕೊಂಡು ಆಮೇಲೆ ಅವನ ಕಾರ್ಯವನ್ನು ಶುರು ಮಾಡೋದು. ಸೊ ಅವನು ಆ ಭಗವಂತನ ನೋಡಿ ಅವನ ಆ ಸೌಂದರ್ಯವನ್ನು, ಅವನ ಭಗವಂತನ ಒಂದು ಏನು ಪರ್ಸ್ನಾಲಿಟಿ ಅಂತಾರಲ್ಲ, ವ್ಯಕ್ತಿತ್ವ ತಡ್ಕೊಳಕ್ಕಾಗೋದಿಲ್ಲ. ಅಂದರೆ ಆಕರ್ಷಿತರಾಗದೆ ಯಾರೂ ತಡ್ಕೊಳಕ್ಕಾಗೋದಿಲ್ಲ. ಅಂತಹ ಅದ್ಭುತವಾದ ವ್ಯಕ್ತಿತ್ವ ಭಗವಂತನ. ಬ್ರಹ್ಮ ಅವನ ದರ್ಶನವನ್ನು ಪಡ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ತಡ್ಕೊಳಕ್ಕಾಗ್ತಾಯಿಲ್ಲ. ಅವನು ಅದ್ರ ಬಗ್ಗೆ ಹೇಳಬೇಕು. ಏನು ಮಾಡ್ತಾನೆ? ಮಕ್ಕಳಿಗೆಲ್ಲ ಹೇಳ್ತಾ ಇದ್ದಾನೆ, ನೋಡ್ರಪ್ಪ ನನ್ನ ಭಗವಂತ ಹೀಗಿದ್ದಾನೆ. ಆದರೆ ಈ ಕುಮಾರರು ಭಕ್ತರಲ್ಲ, ಕುಮಾರರು ಜ್ಞಾನಿಗಳು. ಜ್ಞಾನಿಗಳಂದರೆ ಏನು? ಅವರು ಸುಮ್ಮನೆ ಗ್ರಂಥ ಆದಮೇಲೆ ಗ್ರಂಥ ಓದ್ತಾ ಇರ್ತಾರೆ. ಅವ್ರಿಗೇನು ಭಕ್ತಿ ಭಾವ ಇದೆಲ್ಲ ಏನಿರಲ್ಲ, ಇನ್ನೂ ಗೊತ್ತಿಲ್ಲ ಅವ್ರಿಗೆ ಅವೆಲ್ಲ ಇರಬೇಕು ಅಂತ. ಸೊ ಈ ಜ್ಞಾನಿಗಳು ಬಹಳ ಒಂದು ಎಲ್ಲಕ್ಕಿಂತ ಶ್ರೇಷ್ಠ ಜ್ಞಾನಿಗಳು ಕುಮಾರರು. ಸೊ ಹೀಗೆ ಬ್ರಹ್ಮನಿಂದ ಕೇಳ್ತಾ ಇದ್ದಾರೆ, ತಮ್ಮ ಒಂದು ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಒಂದು ಸತಿ ಅವ್ರಿಗೆ ಅನಿಸುತ್ತೆ, ಓ ನಮ್ಮಪ್ಪ ಇಷ್ಟೊಂದೆಲ್ಲ ವರ್ಣನೆ ಮಾಡ್ತಾ ಇದ್ದಾನಲ್ಲ, ನಾವು ಹೋಗಿ ಭಗವಂತನ ಒಂದು ಸತಿ ನೋಡ್ಕೊಂಬರೋಣ. ಎಲ್ಲಿದ್ದಾನೆ ಭಗವಂತ? ನಮ್ಮಪ್ಪ ಹೇಳಿದ್ದಾನೆ ವೈಕುಂಠದಲ್ಲಿದ್ದಾನೆ. ಸರಿ, ಅವ್ರು ಎಲ್ಲಿ ಬೇಕಾದ್ರೆ ಹೋಗ್ಬೋದು, ಅಷ್ಟು ಶಕ್ತಿ ಇರುವಂಥವ್ರು 4 ಕುಮಾರರು. ಸರಿ ಅಂದ್ಬಿಟ್ಟು ಅವರು ವೈಕುಂಠಕ್ಕೆ ಹೋಗ್ತಾರೆ. ಆಮೇಲೆ 4 ಕುಮಾರರು ಚಿಕ್ಕ ಮಕ್ಕಳ ರೂಪದಲ್ಲಿದ್ದಾರೆ. ಜಯ ವಿಜಯರು ತಡೀತಾರೆ. ಜಯ ವಿಜಯರಿಗೆ ಶಾಪ ಆಗುತ್ತೆ. ಆ ಜಯ ವಿಜಯರಿಗೆ ಶಾಪ ಆಗೋ ಸಮಯದಲ್ಲಿ ಸ್ವಯಂ ನಾರಾಯಣ ಅಲ್ಲಿಗೆ ಬರ್ತಾನೆ. ಯಾಕೆ ಬರ್ತಾನೆ? ಅವನು ಗೊತ್ತಾಯ್ತು, ಏನೋ ಗಡಬಡಾಗಿದೆ ಇಲ್ಲಿ ಅಂತ. ಭಕ್ತರು ಏನು ತಪ್ಪಾದರೂ ಭಕ್ತರಿಂದ ಅದು ಕೂಡ ಭಗವಂತನಿಗೆ ಬಹಳ ಕಾಳಜಿಯ ವಿಷಯ. ಭಗವಂತ ಹೇಳ್ತಾನೆ, ಆ್ಯಕ್ಚುಲಿ ಇವನು ನನ್ನ ತರಬೇತಿಯಲ್ಲಿರೋದು, ಇವರು ನನ್ನ ಶಿಷ್ಯಂದರು, ಇವರು ತಪ್ಪು ಮಾಡಿದ್ರೆ ನಾನು ತಪ್ಪು ಮಾಡ್ದಂಗೆ ಅಂತ. ಇದು ಲೀಡರ್ಸ್ಗೆಲ್ಲರಿಗೂ ಇಲ್ಲಿ ಮನೆಯಲ್ಲಿ ನಿಮ್ಮ ಮಕ್ಕಳು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡ್ದಂಗೆ, ಆಫೀಸಲ್ಲಿ ನಿಮಗೆ ಯಾರು ಕೆಲಸ ಮಾಡ್ತಾಯಿದ್ದಾರೆ ಅವ್ರು ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡ್ದಂಗೆ. ಅವಾಗ ನಾವೇನು ಮಾಡ್ತೀವಿ? ಬೇರೆಯವ್ರ ಮುಂದೆ ನಿಲ್ಲಿಸ್ಕೊಂಡು ಅವ್ರಿಗೆ ಬೈತೀವಿ, ನೋಡು ನೀನು ಮಾಡಿದ್ದು ಅಂತ. ಭಗವಂತ ಅದು ಮಾಡ್ತಾ ಇಲ್ಲ. ಭಗವಂತ ಏನು ಮಾಡ್ತಾಯಿದ್ದಾನೆ? 4 ಕುಮಾರರ ಮುಂದೆ ಬಂದು ಹೇಳ್ತಾನೆ, ಇಲ್ಲ ನಂದು ತಪ್ಪು, ಅವ್ರ ತಪ್ಪಲ್ಲ, ನಂದು ತಪ್ಪು. ನೀವಿವಾಗ ನಿಮಗೆ ಇಚ್ಛೆ ಇದ್ದರೆ ನನ್ನ ಕೈಯನ್ನೇ ಕತ್ತರಿಸ್ಬಿಡಿ ಅಂತ ಇದ್ದಾನೆ ಭಗವಂತ. ಅಂಥ ಭಕ್ತರ ಅಂದರೆ ಅದಕ್ಕೆ ಹೇಳಿದ್ನಲ್ಲ, ಭಗವಂತ ತನ್ನ ಭಕ್ತರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ಸಿದ್ಧ. ಆ ಒಂದು ಸನ್ನಿವೇಶದಲ್ಲಿ ವರ್ಣನೆ ಇದೆ, ಆ ಕುಮಾರರು ಭಗವಂತನ ಪಾದಪದ್ಮಗಳಿಗೆ ಅರ್ಪಿತವಾಗಿದ್ದಂತಹ ತುಳಸಿ ದಳದ ಸುವಾಸನೆಯನ್ನು ಆಗ್ರಾಣಿಸ್ತಾರೆ. ಸುಮ್ಮನೆ ಆ ಪಾದಪದ್ಮಗಳಿಂದ ಅವನು ಭಗವಂತ ಬರ್ತಾ ಇದ್ದಾನೆ. ಅವನು ಬರ್ತಾ ಇದ್ದಿದ್ದು ಅವನ ಕಾಲ ಮೇಲೆ ಯಾರೋ ಭಕ್ತರು ತುಳಸಿಯನ್ನು ಅರ್ಪಣೆ ಮಾಡಿದ್ದಾರೆ. ಆ ತುಳಸಿ ದಳದ ಒಂದು ಸುವಾಸನೆ, ಆ ಸುವಾಸನೆಯನ್ನು ಅವರು ಆಗ್ರಾಣಿಸ್ತಾರೆ. ಅದನ್ನು ಆ ವಾಸನೆ ಅವರ ಮೂಗಿನೊಳಗೆ ಹೋಗುತ್ತೆ. ಆ ವಾಸನೆಯಿಂದ ಅವರು ಭಕ್ತರಾಗಿ ಹೋಗ್ತಾರೆ, ಸುಮ್ಮನೆ ಆ ವಾಸನೆಯಿಂದ. ಆಮೇಲೆ ಆ ಭಗವಂತನನ್ನು ನೋಡ್ತಾ ಇದ್ದಾರೆ. ಎಲ್ಲಿ ನೋಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಮೇಲೆ ನೋಡಬೇಕು, ಪಾದ ನೋಡಬೇಕು, ಕೈ ನೋಡಬೇಕು, ಕಾಲು ನೋಡಬೇಕು, ಕಣ್ಣು ನೋಡಬೇಕು, ನಗು ನೋಡಬೇಕು, ಅರ್ಥ ಆಗ್ತಾಯಿಲ್ಲ ಅವ್ರಿಗೆ. ಅಷ್ಟು ಅದ್ಭುತವಾದ ಸೌಂದರ್ಯ ಭಗವಂತಂದು. ಅದಕ್ಕೇನು ಹೇಳಿದ್ನಲ್ಲ, ಈ ಭೌತಿಕ ಜಗತ್ತಿನಲ್ಲಿ ಯಾವುದಾದ್ರೂ ಸುಂದರವಾದ ವಸ್ತು ಇದೆ, ಸುಂದರವಾದ ವ್ಯಕ್ತಿ ಇದೆ ಅಂದರೆ ನೀವು ತಿಳ್ಕೊಳ್ಳಿ, ಭಗವಂತ ಆ ವ್ಯಕ್ತಿ ಆ ವಸ್ತುವಿನ ಹೋಲಿಕೆಯಲ್ಲಿ ಲಕ್ಷ ಪಟ್ಟು ಹೆಚ್ಚು ಸೌಂದರ್ಯವನ್ನು ಹೊಂದಿರೋನು. ಸೊ ಹಾಗಾಗಿ ಒಂದು ಸತಿ ನಾವು ಆ ಧಾಮಕ್ಕೆ ಹೋಗ್ಬಿಟ್ರೆ ಸಾಮಾನ್ಯವಾಗಿ ನಾವು ವಾಪಸ್ ಬರೋದಿಲ್ಲ. ಯಾಕಂದರೆ ಅಂತಹ ಅದ್ಭುತವಾದ ಭಗವಂತನ ಸಂಘ, ಭಗವಂತನ ಸೇವೆ, ಆ ವಾತಾವರಣ ಎಲ್ಲವೂ ಕೂಡ ಅಷ್ಟು ಅದ್ಭುತವಾದದ್ದು. ಅರೆ ಅದಕ್ಕೆ ಹೋಗೋದಕ್ಕೆ ಇವಾಗ ಅಮೆರಿಕಾಗೆ ಹೋಗಬೇಕು ಅಂದರೆ ಎಷ್ಟು ಈಸಿ, ಅಥವಾ ಎಲ್ಲೋ ಭಾರತದ ಹೊರಗಡೆ ಹೋಗಬೇಕು ಅಂದರೆ ಎಷ್ಟು ಸುಲಭ. ಒಂದೊಂದು ದೇಶದ ಮೇಲೆ ಹೋಗುತ್ತೆ. ಒಂದೊಂದು ದೇಶದವ್ರು ಬಹಳ ಸ್ಟ್ರಿಕ್ಟು ವೀಸಾ ಕೊಡೋದಕ್ಕೆ. ಇವ್ರು ಬಂದು ನಮ್ಮ ದೇಶದಲ್ಲಿ ಕೂತ್ಕೊಂಡ್ಬಿಡ್ತಾರೆ ಅಂತ ಭಯ ಅವ್ರಿಗೆ. ಸೊ ತುಂಬ ಸ್ಕ್ರೂಟಿನಿ ಮಾಡ್ತಾರೆ. 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 45 ದಿನ ಆಗ್ಬೋದು ವೀಸಾ ಇಶ್ಯೂ ಮಾಡೋದಕ್ಕೆ. ಈ ಭೌತಿಕ ಜಗತ್ತಿನಲ್ಲೇ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗೋಕ್ಕೆ ಇಷ್ಟೊಂದು ಕಷ್ಟ ಇರುವಾಗ
ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಎಷ್ಟು ಸುಲಭ ಇರಬೇಕು, ಎಷ್ಟು ಕಷ್ಟ ಇರಬೇಕು? ಏನು ಅನಿಸುತ್ತೆ ನಿಮಗೆ? ಕಷ್ಟನೋ ಸುಲಭನೋ? ಕಷ್ಟ. ಎಷ್ಟು ಜನ ಕಷ್ಟ ಅಂತೀರ ಭಗವಂತನ ಧಾಮಕ್ಕೆ ಹೋಗೋಕ್ಕೆ? ಇವಾಗ ಇವ್ರು ಯಾಕೆ ಈ ಥರ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂತ ಡೌಟ್ ಎಲ್ಲರಿಗೂ. ಓಕೆ, ಎಷ್ಟು ಜನಕ್ಕೆ ಅನಿಸುತ್ತೆ ಸುಲಭ ಅಂತ? ಓಕೆ, ಮಾರ್ಗನೂ ಹೇಳ್ಬೇಕಾದ್ರೆ ಸುಮ್ಮನೆ ಸುಲಭ ಕೈ ಎತ್ಬಿಟ್ರೆ ಹೆಂಗೆ ಹೋಗೋದು ಅಂತ ಹೇಳಿ. ಇವಾಗ ನಾನು ಹೋಗ್ಬೇಕು, ಇವಾಗ ಭಕ್ತಿ ಮಾರ್ಗ ಇದ್ರೆ ಸಾಕು. ಓಕೆ, ಭಕ್ತಿ ಮಾಡ್ತಾನೇ ಇದ್ದೀವಿ ನಾವು, ಎಷ್ಟೊಂದು ಜನ ಭಕ್ತಿ ಮಾಡ್ತಾನೇ ಇದ್ದೀವಿ. ಹೋಗ್ಬೋದು. ಎಷ್ಟು ಬೇಗ ಹೋಗ್ಬೋದು? ಆದಷ್ಟು ಜಲ್ದಿ ಹೋಗ್ಬೋದು. ಆದಷ್ಟು ಜಲ್ದಿ ಯೋಗ್ಯತೆ ಬೆಳೆಸ್ಕೊಂಡಾದ್ಮೇಲೆ ಹೋಗ್ಬೋದು. ಭಕ್ತಿ ಮಾಡೋದ್ರಿಂದ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೋಗೋಕ್ಕೆ ಯೋಗ್ಯತೆಯನ್ನು ಬೆಳೆಸ್ಕೋಬೇಕು. ಆದರೆ ಇವತ್ತು ಈ ಶ್ಲೋಕದಲ್ಲಿ ಭಗವಂತ ನಿಮಗೊಂದು ಸೂಪರ್ ಶಾರ್ಟ್ಕಟ್ ಕೊಟ್ಟಿದ್ದಾನೆ. ಆಗಲೇ ಬೇಕಾದ ಶಾರ್ಟ್ಕಟ್ಟು ಕಲಿಯುಗದ ಜನರಿಗೆ, ಆದರೆ ಇದು ಇನ್ನೊಂದು ವಿಶೇಷವಾದ ಶಾರ್ಟ್ಕಟ್ಟು. ಎಷ್ಟು ಜನಕ್ಕೆ ಬೇಕು ಶಾರ್ಟ್ಕಟ್ಟು? ನನ್ನ ಅಕೌಂಟ್ ನಂಬರ್ ಕಳಿಸ್ತೀನಿ, ಕೇಳಿಸ್ಕೊಳ್ಳಿ. ಕೃಷ್ಣ ಹೇಳ್ತಾ ಇದ್ದಾನೆ, ಜನ್ಮ ಕರ್ಮ ಚ ಮೇ ದಿವ್ಯಂ. ಏನಿದ್ರ ಅರ್ಥ? ನನ್ನ ಜನ್ಮ, ನನ್ನ ಕರ್ಮ ದಿವ್ಯವಾದದ್ದು. ದಿವ್ಯ ಅಂದ್ರೇನು? ದಿವ್ಯ ಅಂದ್ರೇನು? ದಿವ್ಯ ಅಂದರೆ ಭೌತಿಕ ಜಗತ್ತಿನ ಆಚೆ, ಆಧ್ಯಾತ್ಮಿಕ ಅಥವಾ ದಿವ್ಯ, ಎರಡು ವಿಷಯ ಇದೆ. ನಾವಿರೋದು ಎಲ್ಲಿದ್ದೀವಿ? ಭೌತಿಕ ಜಗತ್ತಿನಲ್ಲಿ. ಓಕೆ, ಭಗವಂತ ಎಲ್ಲಿದ್ದಾನೆ? ಆಧ್ಯಾತ್ಮಿಕ ಜಗತ್ತಿನಲ್ಲಿ. ಭಗವಂತನ ಧಾಮ ಆಧ್ಯಾತ್ಮಿಕವಾದದ್ದು. ಭಗವಂತನ ಜನ್ಮ ನಾವು ವರ್ಣನೆ ಮಾಡಿದ್ವಲ್ಲ, ಭಗವಂತನ ಜನ್ಮ ಹೇಗಿತ್ತು? ಸಾಮಾನ್ಯ ಮನುಷ್ಯನ ಥರ ಜನ್ಮ ಪಡ್ಕೋತಾ ಇದ್ದಾನೆ ಭಗವಂತ? ಇಲ್ಲ. ಹಾಗಾಗಿ ಅವನ ಜನ್ಮವೂ ಕೂಡ ದಿವ್ಯವಾದದ್ದು. ಇವಾಗ ಜನ್ಮದ ಬಗ್ಗೆ ಮಾತಾಡಾಯಿತು, ಧಾಮದ ಬಗ್ಗೆ ಮಾತಾಡಾಯಿತು. ಕರ್ಮ, ಕೃಷ್ಣ ಮಾಡೋ ಕೆಲಸಗಳು. ಕೈ ಮೇಲೆ, ತಲೆ ಮೇಲೆ ಕೈ ಬಂದ್ಬಿಡುತ್ತೆ ಇವಾಗ. ರಾಮ ದಿವ್ಯ ಅಂದರೆ ಎಲ್ಲ ಎಸ್ ವೋಟ್ ಹಾಕ್ತೀವಿ. ಕೃಷ್ಣನ ಕರ್ಮ ದಿವ್ಯವಾದದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ಸ್ವೀಕಾರ ಮಾಡಿಕೊಂಡ್ರೆ ಜನ್ಮ ಕರ್ಮ, ಕೃಷ್ಣನ ಜನ್ಮ ಕೃಷ್ಣನ ಕರ್ಮ ಎರಡೂ ಕೂಡ ದಿವ್ಯವಾದದ್ದು. ಅಂದರೆ ಅದನ್ನು ನಾವು ಭೌತಿಕ ದೃಷ್ಟಿಯಿಂದ ನೋಡೋಂಗಿಲ್ಲ. ಏನನ್ಸುತ್ತೆ? ಆಗತ್ತಾ? ಸಾಧ್ಯನಾ? ಕಷ್ಟ ಏನಿದೆ ಇದರಲ್ಲಿ? ಏನು ಕಷ್ಟ ಇದೆ? ಕೃಷ್ಣನ ಕರ್ಮ ದಿವ್ಯವಾದದ್ದು ಅನ್ನೋದನ್ನು ಸ್ವೀಕಾರ ಮಾಡೋದಕ್ಕೆ ಏನು ಕಷ್ಟ ಇದೆ? ಕಷ್ಟ ಅನಿಸ್ತಾ ಇದೆ ಯಾರಿಗಾದರೂ? ನಾನೇ ಹೇಳ್ತೀನಿ ಕಾರಣಗಳು, ಬೇಕಾದಷ್ಟು ಕಾರಣಗಳು ಹೇಳ್ತೀನಿ ಯಾಕೆ ಕಷ್ಟ ಅಂತ. ಕೃಷ್ಣ ಸುಳ್ಳು ಹೇಳ್ತಾನೆ. ಕೃಷ್ಣ ಸುಳ್ಳು ಹೇಳ್ತಾನೆ. ಕೃಷ್ಣ ಒಂದು ರೀತಿಯಲ್ಲಿ ನಮಗೆ ಧರ್ಮ ಅಂತ ಅನಿಸೋದಕ್ಕೆ ವಿರುದ್ಧವಾಗಿ ನಡ್ಕೋತಾನೆ. ನೇರವಾಗಿ ಹೇಳ್ಬೇಕಂದ್ರೆ ಕೃಷ್ಣ ಹೇಳ್ತಾರೆ, ಕೃಷ್ಣ ಬೇರೆ ಪತ್ನಿಯರೊಂದಿಗೆ ನರ್ತನ ಮಾಡ್ತಾ ಇದ್ದಾನೆ. ಕೃಷ್ಣ ಗೋಪಿಯರೊಂದಿಗೆ ನರ್ತನ ಮಾಡ್ತಾ ಇದ್ದಾನೆ. ಹೆಂಗೆ ಅವನನ್ನು ದೇವರು ಅಂತ ಸ್ವೀಕಾರ ಮಾಡೋಕ್ಕಾಗತ್ತೆ? ನೀವು ಯಾರನ್ನೋ ದೇವರು ಅಂತ ಆರಾಧನೆ ಮಾಡ್ತಾ ಇದ್ದೀರ, ಅವನು ಸುಳ್ಳು ಹೇಳ್ತಾನೆ, ಕಳ್ಳ ಅವನು. ಅದು ಹೇಳಿಲ್ವಲ್ಲ, ದೊಡ್ಡ ಕಳ್ಳ, ದೊಡ್ಡ ಕಳ್ಳ ಕೃಷ್ಣ. ಹೀಗೆ ಪರಸ್ತ್ರೀಯರೊಂದಿಗೆ ನರ್ತನ ಮಾಡ್ತಾನೆ. ಅದು ಯಾವಾಗ? ಮಧ್ಯರಾತ್ರಿಯಲ್ಲಿ. ಏನಪ್ಪ ಇವಾಗ ನಿಮ್ಮದು ಜನ್ಮ ಕರ್ಮಚ ಮೇ ದಿವ್ಯಂ ಏನಾಯಿತು? ಇವಾಗ ಹೇಳಿ, ಕೃಷ್ಣನ ಕರ್ಮ ದಿವ್ಯವಾದದ್ದು ಅಥವಾ ಕೃಷ್ಣ ಎಲ್ಲ ಈ ರೀತಿ ಡಿಸ್ಕಸ್ ಮಾಡೋಕ್ಕೆ, ಚರ್ಚೆ ಮಾಡೋಕ್ಕೆ ಆಗದೇ ಇರೋವಂಥ ವಿಷಯಗಳನ್ನು ಮಾಡ್ತಾನೆ. ಅದೇ ನಾವು ನಾರಾಯಣ ಅಂದರೆ ಹೌದೌದು, ನಾರಾಯಣನ ಸ್ವೀಕಾರ ಮಾಡೋದು ಬಹಳ ಸುಲಭ, ಹೌದಾ? ನಾರಾಯಣ ಈ ಥರ ಎಲ್ಲ ಕೆಲಸಗಳು ಮಾಡಲ್ಲ. ಆದರೆ ಕೃಷ್ಣ ಮಾಡೋ ಕೆಲಸಗಳು ಅಚಿಂತ್ಯವಾದವು. ಕೃಷ್ಣನಿಗೂ ನಾರಾಯಣನಿಗೂ ಏನೂ ವ್ಯತ್ಯಾಸ ಇಲ್ಲ. ನಾನು ಮುಂಚೆ ಹೇಳಿದ್ದೀನಿ, ಕೃಷ್ಣ ನಾರಾಯಣರಿಗೆ ವ್ಯತ್ಯಾಸ ಏನು? ನರೇಂದ್ರ ಮೋದಿ ಆಫೀಸಲ್ಲಿದ್ದಾಗ ಯಾರು? ಈ ನಾರಾಯಣ ಮತ್ತು ಕೃಷ್ಣನ ಹೋಲಿಕೆಯಲ್ಲಿ ಯಾರನ್ನು ಅವಾಗ ಹೋಲಿಸ್ಬೋದು? ನರೇಂದ್ರ ಮೋದಿಯವರು ಆಫೀಸಲ್ಲಿದ್ದಾಗ ನಾರಾಯಣನ ಸ್ಥಾನ, ಮನೆಗೆ ಬಂದಾಗ ಕೃಷ್ಣನ ಸ್ಥಾನ. ಸೊ ಮೊದಲು ತಿಳ್ಕೊಡಿ, ನಾರಾಯಣನಿಗೂ ಕೃಷ್ಣನಿಗೂ ವ್ಯತ್ಯಾಸ ಇಲ್ಲ. ಆದರೆ ಅವರು ಪ್ರದರ್ಶಿಸೋ ಗುಣಗಳು ಬೇರೆ. ಆಫೀಸಲ್ಲಿದ್ದಾಗ ಸೀರಿಯಸ್ ಆಗಿರ್ತಾರೆ ನರೇಂದ್ರ ಮೋದಿ, ನಕ್ಕಿದ್ರು ನಗ್ತಾರೋ ಇಲ್ವೋ ಹೇಳೋಕ್ಕಾಗಲ್ಲ,
ಸೀರಿಯಸ್ಸಾಗಿ ಏನೋ ಯೋಚನೆ ಮಾಡ್ತಾ ಇರ್ಬೋದು. ಅವ್ರ ಮೇಲೂ ನಾನು ಸ್ವಲ್ಪ ನಿಮ್ಮ ಹೆಗಲ ಮೇಲೆ ಕೂತ್ಕೋಬೇಕು ಅಂದ್ರೆ ಆಗುತ್ತೆ ಆಫೀಸಲ್ಲಿ. ಯಾರೋ ಇದ್ದಾರೆ ಅಂತ ಇಟ್ಕೊಳ್ಳಿ, ಮೊಮ್ಮಗ ಇದ್ದಾರೆ ಅಂತ, ಅವ್ರಿಗಿಲ್ಲ. ಆದರೆ ಯಾರೋ ಪ್ರೈಮ್ ಮಿನಿಸ್ಟ್ರಿಗೆ ಮೊಮ್ಮಗ ಇದ್ದಾನೆ, ಅವನು ಆಫೀಸಿಗೆ ಬಂದ್ಬಿಟ್ಟು ನಾನು ತಲೆ ಮೇಲೆ ಕೂತ್ಕೋತೀನಿ, ನಾನು ನಿನ್ನ ಜೊತೆ ಆಟ ಆಡ್ತೀನಿ ಅಂದರೆ ಇಲ್ಲ, ಆಗಲ್ಲ, ಮನೆಗೆ ಹೋಗು. ಅದೇ ತಾತ ಪ್ರೈಮ್ ಮಿನಿಸ್ಟ್ರಾಗಿ ಆಫೀಸಲ್ಲಿ ಕೂತಿದ್ದಾಗ ಅವನು ಆಟ ಆಡಲ್ಲ. ನಾನು ಬೇಗ ಬರ್ತೀನಿ, ಸಂಜೆ ಬೇಗ ಬರ್ತೀನಿ, ಮನೇಲಿ ಆಟ ಆಡೋಣ. ಸೊ ಮನೆಗೆ ಬಂದಾಗ ಆಫೀಸ್ನವ್ರು ಬಂದರೆ ನಾಳೆ ಬನ್ನಿಯಪ್ಪ, ಇವಾಗ ಕೆಲಸ ಟೈಮ್ ಇಲ್ಲ, ನನ್ನ ಮೊಮ್ಮಗನ ಜೊತೆ ಆಟ ಆಡ್ಬೇಕು ನಾನು. ಸೊ ಹಾಗಾಗಿ ನಾರಾಯಣನಿಗೂ ಕೃಷ್ಣನಿಗೂ ವ್ಯತ್ಯಾಸ ಏನಿಲ್ಲ, ಆದರೆ ಅವರು ಪ್ರದರ್ಶಿಸೋ ಗುಣಗಳು ಬೇರೆ. ಆ ಕೃಷ್ಣನ ಗುಣಗಳು ಬಹಳ. ಇವಾಗ ಲಕ್ಷ್ಮೀದೇವಿನೂ ನಾರಾಯಣನ ನೋಡ್ತಾಳೆ, ಯಾವಾಗಲೂ ಆಫೀಸಲ್ಲೇ ಇರ್ತಾರಲ್ಲ, ತುಂಬ ಬ್ಯುಸಿ ಯಾವಾಗಲೂ. ಜಗತ್ತನ್ನು ಪಾಲನೆ ಮಾಡಬೇಕು, ಒಂದು ಬ್ರಹ್ಮಾಂಡ ಅಲ್ಲ, ಎಷ್ಟೊಂದು ಬ್ರಹ್ಮಾಂಡಗಳ ಭಗವಂತನಿಗೆ ಅವನ ಕೆಲಸಗಳಿದೆ, ಶಕ್ತಿಗಳೆಲ್ಲ ನಿಂತಿವೆ, ಬೇಕಾದಷ್ಟು ಭಗವಂತನಿಗೆ ಕಾರ್ಯ ಇದೆ. ಹಾಗನ್ಬಿಟ್ಟು ಅವನೇನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತಲ್ಲ, ಭಗವಂತನಿಗೆ ಇಚ್ಛಾಶಕ್ತಿ ಇದೆ, ಎಲ್ಲವೂ ಅವನ ಇಚ್ಛೆ ಪ್ರಕಾರ ನಡೀತಾ ಹೋಗುತ್ತೆ. ಆದರೂ ಕೂಡ ವಾತಾವರಣ ಸ್ವಲ್ಪ ಅಫಿಷಿಯಲ್. ಅದಕ್ಕೆ ಲಕ್ಷ್ಮೀದೇವಿ ಯೋಚನೆ ಮಾಡ್ತಾಳೆ, ಅಯ್ಯೋ ನನಗೆ ಈ ನಮ್ಮ ಯಜಮಾನರು ಸ್ವಲ್ಪ ಲೈಟ್ ಮೂಡಲ್ಲಿರುವಾಗ ನಾನು ಅವ್ರನ್ನ ಹೋಗಿ ಭೇಟಿ ಮಾಡಬೇಕಲ್ಲ. ಆವಾಗ ಲಕ್ಷ್ಮೀದೇವಿ ಕೂಡ ಶಾಸ್ತ್ರದಲ್ಲಿ ಹೇಳ್ತಾರೆ, ಲಕ್ಷ್ಮೀದೇವಿ ತಪಸ್ಸು ಮಾಡ್ತಾಳೆ ಕೃಷ್ಣನ ಮೀಟ್ ಮಾಡೋದಕ್ಕೆ. ಆದರೆ ಕೃಷ್ಣನ ಮೀಟ್ ಮಾಡಬೇಕು ಅಂದರೆ ಕೃಷ್ಣನ ಧಾಮ ಮತ್ತು ನಾರಾಯಣನ ಧಾಮಕ್ಕೂ ಬಹಳ ವ್ಯತ್ಯಾಸವಿದೆ. ನಾರಾಯಣನ ಧಾಮ ಸಂಪೂರ್ಣವಾಗಿ ಅಲ್ಲಿ ಎಲ್ಲರೂ ಕೂಡ ನಾರಾಯಣನನ್ನು ಗೌರವ ಆಧಾರದಿಂದ ಕಾಣ್ತಾರೆ, ದೇವರು ಅಂತ ಕಾಣ್ತಾರೆ, ಆರಾಧ್ಯ ಅವನು. ಆದರೆ ಅದೇ ಭಾವದಲ್ಲಿ ನೀವು ಕೃಷ್ಣನನ್ನು ಭೇಟಿ ಮಾಡೋಕ್ಕಾಗಲ್ಲ. ಕೃಷ್ಣನ ಭೇಟಿ ಮಾಡೋಕ್ಕೆ ಹೋದರೆ ಕೃಷ್ಣ ದೇವರು ಅಂದರೆ ವೃಂದಾವನದಲ್ಲೆಲ್ಲ ನಗ್ತಾರೆ, ನೀವೇನೋ ತಪ್ಪಟ್ರಸಕ್ಕೆ ಬಂದಿದ್ದೀರೋ ಹೋಗಿ ಇಲ್ಲಿಂದ ಅಂತ. ಅವನು ದೇವರು, ಆದರೆ ಅಲ್ಲಿರೋ ಭಕ್ತರು ಅವನನ್ನು ದೇವರಾಗಿ ಕಾಣೋದಿಲ್ಲ. ಯಾಕಂದರೆ ಅದು ಮನೆ ವಾತಾವರಣ. ಬೃಂದಾವನ ಅಂದರೆ ಮನೆ ವಾತಾವರಣದಲ್ಲಿ ಭಗವಂತನಿಗೆ ತಾನು ದೇವರ ಸ್ಥಾನ ಇದೆಲ್ಲ ಬೇಕಾಗಿಲ್ಲ. ಸೊ ಹಾಗಾಗಿ ಕೃಷ್ಣ ಮಾಡೋ ಕರ್ಮಗಳು ಸ್ವಲ್ಪ ನಮಗೆ ದಿಗ್ಭ್ರಮೆಗೊಳಿಸುವಂಥದ್ದು, ನಮ್ಮ ತಲೆಯನ್ನು ಕೆಡಿಸುವಂಥದ್ದು. ಹಾಗಾಗಿ ಜನ ಒಂದೊಂದು ಸತಿ ಸ್ವಲ್ಪ ಡೌಟ್ ಮಾಡ್ತಾರೆ ಕೃಷ್ಣನ್ನ. ಇವಾಗ ಯಾರಾದರೂ ಇಲ್ಲಿ ನಾನು ವೈಕುಂಠಕ್ಕೆ ಹೋಗಬೇಕು, ನಾರಾಯಣನ ಹತ್ರ ಹೋಗಬೇಕು ಅಂದರೆ ಬಹಳ ಸುಲಭ, ಅದಕ್ಕೂ ಮಾರ್ಗ ಹೇಳ್ಬಿಡ್ತಾ ಇದ್ದೀನಿ. ಮಾರ್ಗ ಒಂದೇ, ಆ ಭಗವಂತನ ರೂಪದ ಜನ್ಮ ಕರ್ಮ ಎಲ್ಲ ದಿವ್ಯವಾದದ್ದು ಅಂತ ನೀವು ನಂಬಬೇಕು, ಸಂಪೂರ್ಣವಾಗಿ ನಂಬಬೇಕು, ಅವನ ಮೇಲೆ ಅವಲಂಬಿತರಾಗಬೇಕು, ಬೇರೆ ಈ ಕಡೆ ಆ ಕಡೆ ತಿರುಗಿ ನೋಡಬಾರ್ದು. ಇಷ್ಟಿದ್ದು ನೀವು ಈ ಒಂದು ಇದು ಬರೀ ಸುಮ್ಮನೆ ನಂಬೋದ್ರಿಂದ ಇವತ್ತಲ್ಲ ನಾಳೆ ಭಗವಂತನ ಧಾಮ ಕೊಟ್ಟೋಗ್ತೀರ. ಆ್ಯಕ್ಚುಲಿ ಕೃಷ್ಣ ಹೇಳ್ತಿದ್ದಾನೆ, ಈ ಜನ್ಮದ ಕೊನೆಯಲ್ಲೇ ವಾಪಸ್ ನನ್ನ ಹತ್ರ ಬರ್ತೀರಾ ಅಂತ. ಇನ್ನೊಂದು ಜನ್ಮದ ಪ್ರಶ್ನೆನೂ ಇಲ್ಲ. ಏನು ಬೇಕು? 100% ಸಂಪೂರ್ಣ ನಂಬಿಕೆ ಭಗವಂತನ ಸ್ಥಾನದಲ್ಲಿ, ಭಗವಂತನ ಜನ್ಮದ, ಭಗವಂತನ ಕರ್ಮ, ಇದ್ರ ಬಗ್ಗೆ ನಾರಾಯಣನ ಹತ್ರ ಸುಲಭವಾಗಿ ಹೊಟ್ಟೋಗ್ಬಿಡ್ಬೋದು. ಈ ಒಂದು ಸುಮ್ಮನೆ ಈ ವಿಷಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ. ಆದರೆ ಕೃಷ್ಣನ ದಿವ್ಯತ್ವವನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಜನ್ಮ ನನ್ನ ಕರ್ಮವನ್ನು ಅರ್ಥ ಮಾಡ್ಕೊಳ್ಳೋರು ನನ್ನ ಧಾಮಕ್ಕೆ ಬರ್ತಾರೆ. ರಾಮನ ಜನ್ಮ ರಾಮನ ಕರ್ಮವನ್ನು ಅರ್ಥ ಮಾಡ್ಕೊಳ್ಳೋರು ಅಯೋಧ್ಯೆಗೆ ಹೋಗ್ತಾರೆ. ನಾರಾಯಣನ ಜನ್ಮ ನಾರಾಯಣನ ಕರ್ಮವನ್ನು ಅರ್ಥ ಮಾಡ್ಕೊಳ್ಳೋರು ವೈಕುಂಠಕ್ಕೆ ಹೋಗ್ತಾರೆ. ಕೃಷ್ಣನ ಜನ್ಮ ಕೃಷ್ಣನ ಕರ್ಮವನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗೋರು ಗೋಲೋಕ ಬೃಂದಾವನಕ್ಕೆ ಹೋಗ್ತಾರೆ. ಇವಾಗ ನೀವೆಲ್ಲಿ ಹೋಗಬೇಕು ಅಂತ ಮೊದಲು ಡಿಸೈಡ್ ಮಾಡಬೇಕಲ್ವ. ಟಿಕೆಟ್ ತೊಗೋಬೇಕಂದ್ರೆ ಫಸ್ಟು ಎಲ್ಲಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಬೇಕು. ಇವತ್ತೇ ಡಿಸೈಡ್ ಆಗಿಲ್ಲದೆ ಪರವಾಗಿಲ್ಲ, ಅಂತೂ ವಾಪಸ್ ಗೋವಿಂದರಾಜ ನಗರ ಇಲ್ಲದೇ ಸಾಕು ನಮಗೆ. ಅಂದರೆ ಈ ಭೌತಿಕ ಜಗತ್ತಿನ ಆಚೆ ಹೋಗಬೇಕು ಅಂತಿದ್ರೆ ಸಾಕು, ನಿಧಾನಕ್ಕೆ ಡಿಸೈಡ್ ಆಗುತ್ತೆ ಎಲ್ಲಿಗೆ ಹೋಗಬೇಕು ಅನ್ನೋದು, ಅದ್ರ ಬಗ್ಗೆ ಯೋಚನೆ ಮಾಡಿಬಿಡಿ. ಆದರೆ ಕೃಷ್ಣ ಇಲ್ಲಿ ಅತ್ಯಂತ ಸರಳವಾದ ಮಾರ್ಗವನ್ನು ಕೊಡ್ತಾ ಇದ್ದಾನೆ. ಜನ್ಮ ಕರ್ಮಚ ಮೇ ದಿವ್ಯಂ. ಅದಕ್ಕೆ ಭಗವದ್ಗೀತೆಯಲ್ಲಿ ಕೃಷ್ಣ ಇನ್ನೊಂದು ಶ್ಲೋಕ ಹೇಳ್ತಾನೆ, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಬಹುನಾಂ ಜನ್ಮನಾಮಂತೆ, ಬಹಳ ಜನ್ಮಗಳ ನಂತರ ಜ್ಞಾನವಾನ್, ಯಾರು ಜ್ಞಾನಿ ಇದ್ದಾನೋ, ಮಾಂ ಪ್ರಪದ್ಯತೆ, ಕೃಷ್ಣ ಹೇಳ್ತಾನೆ ನನ್ನ ಹತ್ರ ಬಂದವನು ಶರಣಾಗತನಾಗ್ತಾನೆ. ವಾಸುದೇವ ಸರ್ವಮಿತಿ, ವಾಸುದೇವನೇ ಸರ್ವಸ್ವ. ಭಗವಂತ, ವಿಷ್ಣು, ನಾರಾಯಣ, ನರಸಿಂಹ, ಕೃಷ್ಣ ಇವರೇ ಸರ್ವಸ್ವ.
ಇತಿ ಸ ಮಹಾತ್ಮ ಸುದುರ್ಲಭ, ಅವನು ಮಹಾತ್ಮ ಅವನು. ಸೊ ನಿಮಗೆ ಇವತ್ತು ಇಲ್ಲಿ ನೀವೆಲ್ಲ ಕೂತಿದ್ದೀರಾ, ನಿಮಗೆ ಭಗವಂತನ ಮೇಲೆ, ಭಗವಂತ ಅಂದರೆ ಮತ್ತೆ ಹೇಳ್ತಾ ಇದ್ದೀನಿ ನಾನು, ಕೇವಲ ವಿಷ್ಣು, ನಾರಾಯಣ, ಕೃಷ್ಣ, ರಾಮ, ಇವರು ವಿಷ್ಣು ತತ್ವ, ಅಂದರೆ ದೇವತೆಗಳಲ್ಲ. ಗಣೇಶ, ಕಾರ್ತಿಕೇಯ, ಇನ್ಯಾರು ಶನೀಶ್ವರ ಇರಲ್ಲ. ಭಗವಂತನಲ್ಲಿ ನೀವು ಭಗವಂತನ ಜನ್ಮ ಕರ್ಮ, ಭಗವಂತನ ಸ್ಥಾನದ ಅರಿವು ನಿಮಗಿದ್ದರೆ, ಮತ್ತು ವಾಸುದೇವ ಸರ್ವಂ, ಅವನೇ ಸರ್ವಸ್ವ, ಎಲ್ಲವೂ ಅವನಿಂದನೇ ಬರ್ತಾ ಇರೋದು, ಎಲ್ಲವೂ ಅವನಿಂದನೇ ಪಾಲಿಸಲ್ಪಡ್ತಾ ಇರೋದು, ಎಲ್ಲವೂ ಅವನಿಂದನೇ ನಾಶವಾಗ್ತಾ ಇರೋದು ಅಂತ ನಾವು ಯಾವಾಗ ನಂಬುತ್ತೀವೋ, ಯಾವಾಗ ಆ ಹಂತಕ್ಕೆ ಬರ್ತೀವೋ, ಮತ್ತೆ ವಾಪಸ್ಸಿ ಭೌತಿಕ ಜಗತ್ತಿಗೆ ಬರೋದಿಲ್ಲ. ಸರಳವಾದ ವಿಷಯ. ಭಗವಂತನ ದಿವ್ಯತ್ವದಲ್ಲಿ ನಮಗೆ 100% ನಂಬಿಕೆ ಇರಬೇಕು. 100% ನಂಬಿಕೆ ಅಂದ್ರೇನು? ಅವನು ಸರ್ವವ್ಯಾಪಿ, ಅವನು ಸರ್ವಶಕ್ತ, ಈ ಎಲ್ಲ ಗುಣಗಳಲ್ಲಿ ನಮಗೆ ನಂಬಿಕೆ ಇರಬೇಕು. ಸುಮ್ಮನೆ ನಂಬಿಕೆ ಇದ್ದರೆ ನಾವು ದೊಡ್ಡ ದೊಡ್ಡ ಜ್ಞಾನಿಗಳಿಗಿಂತಲೂ ಮುಂದುವರೆದಿದ್ದೀವಿ. ದೊಡ್ಡ ದೊಡ್ಡ ಜ್ಞಾನಿಗಳು, ದೊಡ್ಡ ದೊಡ್ಡ ಸನ್ಯಾಸಿಗಳು, ಅವರಿಗಿಂತ ನಾವು ಮುಂದುವರೆದಿರೋರು, ಅವ್ರಿಗಿಂತ ನಾವು ಭಗವದ್ಧಾಮಕ್ಕೆ ಹೋಗೋಕ್ಕೆ ಹತ್ತಿರದಲ್ಲಿ ನಿಂತಿದ್ದೀವಿ, ಲೈನಲ್ಲಿ, ಕ್ಯೂನಲ್ಲಿ. ಮತ್ತು ಶಾಸ್ತ್ರದಲ್ಲಿ ಹೇಳ್ತಾರೆ, ಈ ನಂಬಿಕೆ ಬರೋದು ಜ್ಞಾನದ ಆಧಾರ ಅಲ್ಲ, ಇದು ನಮ್ಮ ಪರಿಶುದ್ಧತೆಯ ಮೇಲೆ ಅವಲಂಬಿತವಾಗಿರೋದು. ಭಗವಂತನ ಮೇಲೆ ನಾವು, ಭಗವಂತನಲ್ಲಿ ನಾವು ನಂಬಬೇಕು ಅಂದರೆ ಅದು ಪರಿಶುದ್ಧತೆಯ ವಿಷಯ. ಜನ್ಮ ಜನ್ಮಗಳ ಬಳಿಕ ಒಬ್ಬ ಜೀವಿ ಈ ಸ್ಥಾನಕ್ಕೆ ಬರೋದು. ನಿಮಗನ್ನಿಸ್ತಾ ಇರ್ಬೋದಾ, ಏನು ದೊಡ್ಡ ವಿಷಯ, ಕೃಷ್ಣ ನನಗಿಷ್ಟ ಅಥವಾ ನಾರಾಯಣ ನನಗಿಷ್ಟ. ಈ ಸ್ಥಾನಕ್ಕೆ ಬರೋಕ್ಕೆ ಜನ್ಮಗಳು ತೊಗೊಂಡಿವೆ, ಲಕ್ಷಾಂತರ ಜನ್ಮಗಳು ತೊಗೊಂಡು ಆಮೇಲೆ ನಾವು ಇಲ್ಲಿಗೆ ಬಂದಿರೋದು. ಬೇರೆಯವ್ರು ಏನು ಮಾಡ್ತಾರೆ, ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು, ಬುಧವಾರ ಒಂದು ದೇವರು. ಇವರಿನ್ನೂ ಭಗವಂತನ ಹತ್ರ ಬಂದಿಲ್ಲ, ಇವರು ಸಂಪೂರ್ಣವಾಗಿ ಭಗವಂತನ ಹತ್ರ ಬಂದಿಲ್ಲ. ಯಾರು ಸಂಪೂರ್ಣವಾಗಿ ಭಗವಂತನ ಹತ್ರ ಬಂದು ಭಗವಂತನ ಬಗ್ಗೆ ಶ್ರವಣ ಮಾಡಿ ಅವನ ಜ್ಞಾನವನ್ನು ಯಾರು ತಿಳ್ಕೊಂಡ್ರೂ ಸರಿ, ಅರ್ಥ ಆದರೂ ಸರಿ, ಅರ್ಥ ಆಗಲೇ ಇದ್ರೂ ಸರಿ, ಸುಮ್ಮನೆ ನಂಬೋದು ಇದು ವಿಷಯ, ಶ್ರದ್ಧೆಯ ವಿಷಯ, ನಂಬಿಕೆಯ ವಿಷಯ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ, ಯಾರು ನನ್ನ ಜನ್ಮ ನನ್ನ ಕರ್ಮಗಳನ್ನು ದಿವ್ಯ ಅಂತ ನಂಬ್ತಾನೋ, ಸ್ವೀಕಾರ ಮಾಡ್ತಾನೋ, ಅವನಿಗೆ ಪುನರ್ಜನ್ಮ ಇಲ್ಲ. ಇದಕ್ಕಿಂತ ಶಾರ್ಟ್ಕಟ್ ನಮಗೆ ಸಿಗೋದಿಲ್ಲ. ಏನನ್ಸುತ್ತೆ ಇವಾಗ? ಟಿಕೆಟ್ ಈಸಿ ಆಯಿತೋ ಕಷ್ಟ ಆಯಿತೋ? ಅತ್ಯಂತ ಸುಲಭವಾದ ಮಾರ್ಗ ಕಲಿಯುಗದಲ್ಲಿ. ಅದಕ್ಕೆ ನೋಡಿ, ಈ ರಹಸ್ಯಕ್ಕೆ ನೀವು ಹೊರಗಡೆ ಮಾರ್ಕೆಟಲ್ಲಿ ಕೂತ್ಕೊಂಡ್ರೆ ಕೋಟಿ ಕಟ್ಲೆ ಕೊಟ್ಟರು ಯಾರು ಕೊಡಲ್ಲ ನಿಮಗಿದು. ಭಗವಂತ ಫ್ರೀಯಾಗಿ ಕೊಡ್ತಾ ಇದ್ದಾನೆ ಭಗವದ್ಗೀತೆಯಲ್ಲಿ. ಅದನ್ನು ಕೇಳೋಕ್ಕೆ ಕೂಡ ಯೋಗ್ಯ ಇರಬೇಕು. ಇವತ್ತು ಇಲ್ಲಿ ಎಷ್ಟು ಜನ ಬಂದು ಈ ವಿಷಯವನ್ನು ಕೇಳ್ಕೊಂಡಿದ್ರು, ನಿಮಗೆ ಇತ್ತು ಲಭ್ಯ, ಹಾಗಾಗಿ ನೀವು ಕೇಳ್ಕೊಂಡಿದ್ದೀರ. ಇನ್ನು ಇವಾಗ ನಮ್ಮ ಪ್ರಭುಗಳು ವಿಡಿಯೋ ಇದೆ, ವಿಡಿಯೋ ಹಾಕ್ತಾರೆ, ಯಾರು ನೋಡೋಕ್ಕೆ, ಯಾರು ಹತ್ತಿರ ಬಂದಿದ್ದಾರೆ, ಯಾರು ಭಗವಂತನನ್ನು ಹುಡ್ಕೊಂಡು ಜನ್ಮಗಳಲ್ಲಿ ಹುಡುಕ್ತಾ ಇದ್ದೀವಿ ನಾವು. ಆ ಭಗವಂತ ಯಾರಪ್ಪ, ಎಲ್ಲರಿಗಿಂತ ಶ್ರೇಷ್ಠನಾದ ವ್ಯಕ್ತಿ ಯಾರು, ಅವನ ಹೆಸರೇನು, ಅವನು ಎಲ್ಲಿರ್ತಾನೆ, ಅವನನ್ನು ಹೇಗೆ ಭೇಟಿ ಮಾಡೋದು, ಅವನ ಧಾಮಕ್ಕೆ ಹೇಗೆ ಹೋಗೋದು, ಇದನ್ನು ನಾವು ಕೇಳ್ಕೊಂಡು ಕೊನೆಗೆ ಈ ಹಂತಕ್ಕೆ ಬಂದಿದ್ದೀವಿ. ಅದಕ್ಕೆ ಭಗವಂತ ತಂದು ನೇರವಾಗಿ ಅವನು ಎದುರಿಗೆ ನಿಲ್ಲಿಸ್ಬಿಟ್ಟಿದ್ದಾನೆ ನಿಮ್ಮನ್ನ. ಮತ್ತು ಭಗವದ್ಗೀತೆಯನ್ನು ಕೊಟ್ಟರೆ ಆಗೋಯ್ತು, ಸಂಪೂರ್ಣ ನಮ್ಮ ಕನ್ಫ್ಯೂಷನ್ ಏನೇನಿದೆಯೋ ಎಲ್ಲ ಹೊರಟೋಗ್ಬಿಡುತ್ತೆ. ಇದು ಭಗವಂತನ ಬಗ್ಗೆ ಶ್ರವಣ ಮಾಡೋದರ ಒಂದು ಅತ್ಯಂತ ಶ್ರೇಷ್ಠ ಫಲ. ನಾವು ದೊಡ್ಡ ಜ್ಞಾನಿಗಳಾಗಿರಬೇಕಾಗಿಲ್ಲ. ನಾವು ಸುಮ್ಮನೆ ಸರಳವಾದ ಬುದ್ಧಿ ಉಳ್ಳಂತಹ ಮನುಷ್ಯರಾಗಿದ್ದು ಸುಮ್ಮನೆ ಆ ಜನ್ಮಗಳಲ್ಲಿ ಹುಡುಕಿ ಕೊನೆಗೆ ಕೃಷ್ಣ ಹತ್ರ ಬಂದಿದ್ದೀವಿ. ಕೃಷ್ಣನ ಮೇಲೆ ಸಂಪೂರ್ಣ ನಂಬಿಕೆ, ರಾಮನ ಮೇಲೆ ಸಂಪೂರ್ಣ ನಂಬಿಕೆ, ನಾರಾಯಣನ ಮೇಲೆ ಸಂಪೂರ್ಣ ನಂಬಿಕೆ, ನರಸಿಂಹನ ಮೇಲೆ ಸಂಪೂರ್ಣ ನಂಬಿಕೆ, ಅವನ ದಿವ್ಯತ್ವವನ್ನು ನಾನು ಸಂಪೂರ್ಣವಾಗಿ ಸ್ವೀಕಾರ ಮಾಡ್ತೀನಿ. ಯಾರು ಇದು ಅವರ ಹೃದಯದಿಂದ ಬರ್ತಾ ಇರುವಂಥ ವಾಕ್ಯವಾಗಿದ್ದರೆ ಅವರು ಮತ್ತೆ ಈ ಭೌತಿಕ ಜಗತ್ತಿಗೆ ಬರಬೇಕಾಗಿಲ್ಲ. ಏನು ಹೇಳ್ತಾ ಇದ್ದೀನಿ? ಬರೋದಿಲ್ಲ ಅಂತ ಹೇಳಲಿಲ್ಲ, ಬರಬೇಕಾಗಿಲ್ಲ ಅಂದರೆ ಏನರ್ಥ? ಯಾರ ಕೈನಲ್ಲಿದೆ ಬರದೇ ಇರೋದು? ನಮ್ಮ ಕೈನಲ್ಲಿರೋದು. ನಮಗೆ ಆಸೆ ಬರಬೇಕು, ನಾನು ಭಗವಂತನ ಧಾಮಕ್ಕೆ ಹೋಗಬೇಕು, ನನಗಿನ್ನೆಲ್ಲೂ ಹೋಗೋಕ್ಕೆ ಇಷ್ಟ ಇಲ್ಲ, ನಾನು ಅವನ ಧಾಮಕ್ಕೆ ಹೋಗಬೇಕು, ಅವನ ಸೇವೆ ಮಾಡಬೇಕು, ಅದೇ ನನ್ನ ಜೀವನದ ಧ್ಯೇಯ. ನಾನು ಈ ಭಗವಂತನ ಈ ರೂಪವನ್ನು ನಂಬಿದ್ದೀನಿ, ಅವನೇ ನನಗೆ ಸರ್ವಸ್ವ,
ನಾನು ಅವನ ಧಾಮಕ್ಕೆ ಹೋಗ್ತೀನಿ. ಯಾವ ಭಗವಂತನ ರೂಪ, ಅವನ ಧಾಮ ಯಾವುದು, ಇದೆಲ್ಲದರ ವರ್ಣನೆ ನಾವು ಭಾಗವತದಲ್ಲಿ, ಬೇರೆ ಶಾಸ್ತ್ರಗಳಲ್ಲಿ, ಬೇರೆ ಪುರಾಣಗಳಲ್ಲಿ ಶ್ರವಣ ಮಾಡ್ಬೋದು. ಆದರೆ ಅದನ್ನು ನಾವು ಫಿಕ್ಸ್ ಮಾಡ್ಕೋಬೇಕು, ಇದು ಮುಖ್ಯವಾದ ವಿಷಯ. ಆದರೆ ಮಾರ್ಗ ಬಹಳ ಬಹಳ ಸರಳವಾದದ್ದು. ಸುಮ್ಮನೆ ಕೃಷ್ಣ ಅಥವಾ ಭಗವಂತನ ಜನ್ಮ ಕರ್ಮ ದಿವ್ಯವಾದದ್ದು ಅನ್ನೋದನ್ನು ನಾವು ಮನಪೂರ್ವಕವಾಗಿ ಸ್ವೀಕಾರ ಮಾಡಬೇಕು ಅಷ್ಟೇ. ಓಕೆನಾ? ಬೋರ್ ಆಯ್ತಾ? ರಿಯಲ್ ಫ್ಯಾಕ್ಟ್. ಸೊ ಹಾಗಾಗಿ ಈ ಮಾರ್ಗವನ್ನು ಕೊಡೋದಕ್ಕೆ ನೋಡಿ, ಇದನ್ನು ಕೃಷ್ಣ ಭಗವದ್ಗೀತೆಯಲ್ಲಿ 5000 ವರ್ಷದಿಂದ ಕೊಟ್ಬಿಟ್ಟ. ಅದಕ್ಕಿಂತ ಮುಂಚೆ ಅವನು ವೇದಗಳಲ್ಲೇ ಕೊಟ್ಟಿದ್ದಾನೆ ಇದನ್ನು. ಆದರೆ ವೇದದಲ್ಲಿ ಇಷ್ಟು ಸ್ಪಷ್ಟವಾದ ನೇರವಾದ ವಾಕ್ಯಗಳು ಸಿಗೋದಿಲ್ಲ. ನಮ್ಮ ಮೆದುಳಿಗೆ, ವಿಶೇಷವಾಗಿ ಕಲಿಯುಗದ ಜನರಿಗೆ, ಒಂದು ಪೇಜಲ್ಲಿ 10 ವಾಕ್ಯಗಳಿದ್ದರೆ ಒಂದು ಸ್ವಲ್ಪ ಕನ್ಫ್ಯೂಷನ್ನಾಗಿ ಬರೆದ್ಬಿಟ್ರೆ ನಾವು ತಲೆ ಕೆಟ್ಟೋಗ್ಬಿಡುತ್ತೆ. ಅಂದರೆ ಇನ್ನೊಂದು ಸ್ವಲ್ಪ ಈ ಕಡೆ ಆ ಕಡೆ. ಇವಾಗ ನಾವು ಟೆಕ್ಸ್ಟ್ ಬುಕ್ ಓದ್ತಾ ಇರ್ತೀವಿ, ಒಂದು ಸ್ಟೇಟ್ಮೆಂಟ್ ಒಂದು ಹೇಳಿರ್ತಾರೆ, ಇನ್ನೊಂದೇನೋ ಇದು ಬೇರೆ ಥರನೇ ಇದೆಯಲ್ಲ, ಇವಾಗ ಮುಂಚೆ ಇನ್ನೇನೋ ಹೇಳಿದರು, ಕನ್ಫ್ಯೂಷನ್. ವೇದಗಳು ಹೋದರೆ ಹಂಗೆ, ವೇದಗಳಲ್ಲಿ ಭಗವಂತ ಹೇಳ್ತಾನೆ ಒಂದು ಕಡೆ, ಇಲ್ಲಿ 2 ಕಡೆ ಹೋಗಪ್ಪ, ನನ್ನ ಬೇಕಾ, ನನ್ನ ಹುಡ್ಕೊಂಡು ಬರ್ತಾ ಇದ್ದೀರಾ, ಲೆಫ್ಟ್ ಹೋಗು ಅಂತಾನೆ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತಾದ್ಮೇಲೆ ರೈಟ್ ಹೋಗು ಅಂತಾನೆ. ಸೊ ವೇದ ಹೋದರೆ ನಮ್ಮ ತಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ. ಸೊ ಅದು ಈ ಯುಗದ ಜನರಿಗಿಲ್ಲ. 5000 ವರ್ಷದ ಹಿಂದೆ, ಅದಕ್ಕೆ ಈ ಕಲಿಯುಗ ಪ್ರಾರಂಭ ಆಗೋಕ್ಕಿಂತ ಮುಂಚೆ ಭಗವಂತ ಅಯ್ಯೋ ಈ ಮಂದ ಭಾಗ್ಯಗಳು, ಈ ಕಲಿಯುಗದ ಜನರಿಗೆ ಈ ವೇದ ಎಲ್ಲ ಅಧ್ಯಯನ ಮಾಡಿ ನನ್ನನ್ನು ಹುಡ್ಕೊಳ್ಳಿ, ನನ್ನ ಕಂಡ್ಕೊಳ್ಳಿ ಆಗೋದಿಲ್ಲ. ಇವ್ರಿಗೆ ಏನು ಮಾಡ್ಬೇಕು, ನಾವು ಮಕ್ಳಿಗೆ ಮಾಡಿಸ್ತೀವಲ್ಲ, ಸ್ಪೂನ್ ಫೀಡಿಂಗ್ ಮಾಡಬೇಕು ಇವ್ರಿಗೆ. ಸೊ ಹಾಗಾಗಿ ಭಗವಂತ ಭಗವದ್ಗೀತೆಯನ್ನು ಕೊಟ್ಟಿದ್ದು. ಅದು ಭಗವದ್ಗೀತೆಯನ್ನು ಕೊಡೋದಕ್ಕೆ ಎಷ್ಟು ಡ್ರಾಮಾ ಮಾಡ್ಯ ನೋಡಿ ಅವನು. ಯಾಕೆ? ನಮಗೆ ಡ್ರಾಮಾನೇ ಬೇಕು, ನಮಗೆ ಪಿಕ್ಚರ್ ಬೇಕು, ನಮಗೆ ಸಿನಿಮಾ ಬೇಕು, ನಮಗೆ ಸ್ವಲ್ಪ ಏನದು ಏನು ಹೇಳ್ತಾರೆ, ಮಸಾಲ ಬೇಕು, ಸ್ಪೈಸು ಮಸಾಲ ಬೇಕು. ಕೃಷ್ಣ ಅದಕ್ಕೆ ಚೆನ್ನಾಗಿ ಮಸಾಲೆ ಹಾಕ್ಬಿಟ್ಟು ಯುದ್ಧ ಇನ್ನೇನು ಶುರು ಆಗಬೇಕು. ಎಲ್ಲರೂ ಕಾಯ್ತಾ ಇದ್ದಾರೆ, ಯದಾ ಈ ಧರ್ಮಸ್ಯ. ಈ ಕಡೆ ಆ ಕಡೆ ಓಡೋಕ್ಕಲ್ವಲ್ಲ ಅವಾಗ. ಪಿಕ್ಚರ್ ಬರುತ್ತೆ ಇರಿ, ಇದು ಟ್ರೈಲರ್ 700 ಶ್ಲೋಕದಲ್ಲಿ ಪಿಕ್ಚರು ಮುಗಿದೋಯ್ತು, ಎಲ್ಲ ಮುಗಿದೋಯ್ತು. ಸರಿ, ಆಮೇಲೆ ಯುದ್ಧ ಆಯಿತು, ಯಾರಿಗೆ ಬೇಕಾಯ್ತಾ ಯುದ್ಧ? ಅರೆ ಭಗವಂತ ಇದನ್ನು ಮಾಡಿದ್ದು ಯಾಕೆ? ಯಾಕಂದರೆ ನಮಗೆ ಇದಕ್ಕಿಂತ ಸರಳವಾದ ಮಾರ್ಗ ನಮಗೆ ಯಾವ ಬೇರೆ ಯುಗದಲ್ಲೂ ಸಿಗೋದಿಲ್ಲ. ಅದಕ್ಕೋಸ್ಕರ ಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟಿದ್ದು. ಅದಕ್ಕೆ ಎಷ್ಟೊಂದು ಜನ ಹೇಳ್ತಾರೆ, ನಾವು ಭಗವದ್ಗೀತೆ ಓದ್ಬಿಟ್ಟಿದ್ವಿ. ಭಗವದ್ಗೀತೆ ಓದಿದರೆ ಈ ರಹಸ್ಯಗಳು ಗೊತ್ತಿರಬೇಕು ನಮಗೆ. ಇಲ್ಲಾಂದರೆ ಭಗವದ್ಗೀತೆ ಓದಿ ಏನು ಪ್ರಯೋಜನ? ಕೃಷ್ಣ ಬಂದಿದ್ದೇ ರಹಸ್ಯಗಳನ್ನು ಕೊಡೋದಕ್ಕೆ. ಎಷ್ಟು ರಹಸ್ಯಗಳನ್ನು ಕೊಟ್ಟಿದ್ದಾನೆ. ಅದರಲ್ಲಿ ಒಂದು ರಹಸ್ಯವನ್ನು ನಾವು ಗಟ್ಟಿಯಾಗಿ ಕೈಯಲ್ಲಿ ಇಟ್ಕೊಂಡ್ರೂ ಕೂಡ ನಾವು ಭಗವದ್ಧಾಮ ಕೊಟ್ಟೋಗ್ತೀವಿ. ಬೇಕಾದಷ್ಟು ರಹಸ್ಯಗಳಿವೆ. ಇನ್ನೊಂದು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಮನ್ಮನಾ ಭವಮದ್ ಭಕ್ತೋ ಅನನ್ಯಾ ಚಿಂತೆಯಂತೋ ಮಾ ಯೇ ಜನ ಪರಿಪಾಸತೆ. ಸೊ ಕೃಷ್ಣ ಹೀಗೆ ಎಷ್ಟೊಂದು ರಹಸ್ಯಗಳನ್ನು ಕೊಟ್ಟಿದ್ದಾನೆ, ಶಾರ್ಟ್ಕಟ್ ಕೊಟ್ಟಿದ್ದಾನೆ. ನನ್ನ ಹಿಡ್ಕೊಳ್ಳಿ, ನನ್ನ ಕಾಲುಗಳನ್ನು ಹಿಡ್ಕೊಳ್ಳಿ, ನಾನು ಕರ್ಕೊಂಡು ಹೋಗ್ತೀನಿ. ಹಾಗಾಗಿ ಅದಕ್ಕೆ ಈ 4 ಶ್ಲೋಕಗಳು ನನಗೆ ಭಗವದ್ಗೀತೆಯಲ್ಲಿ ಎಲ್ಲ ಶ್ಲೋಕಗಳು ಇಷ್ಟ. ಆದರೆ ಇದು ವಿಶೇಷವಾಗಿ 9ನೇ ಶ್ಲೋಕ, ಜನ್ಮ ಕರ್ಮ ಚ ಮೇ ದಿವ್ಯಂ. ನಾವು ಕೃಷ್ಣ ಮತ್ತು ನಾರಾಯಣರ ನಡುವೆ ಪ್ರತಿಸ್ಪರ್ಧಿಸೋದಿಲ್ಲ ಅಥವಾ ಕಾಂಪಿಟಿಷನ್ ಇಲ್ಲ. ಹೃದಯದ ವಿಷಯ ಇದು. ಅದಕ್ಕೆ ಮುಂಚೆನೇ ಹೇಳಿದೆ ನಾನು ಕೃಷ್ಣ ಪ್ರಜ್ಞೆಗೆ ಬರೋಕ್ಕಿಂತ ನಮ್ಮ ಮನೆಯಲ್ಲಿ ನಾವು ಆರಾಧನೆ ಮಾಡ್ತಾಯಿದ್ದು ವೆಂಕಟೇಶ್ವರನನ್ನೇ. ಇವತ್ತು ಮಾಡ್ತೀವಿ ವೆಂಕಟೇಶ್ವರರ ಆರಾಧನೆ ಮಾಡಲ್ಲ ಅಂತಲ್ಲ. ಆದರೆ ಹೃದಯ ಎಲ್ಲಿದೆ ಅನ್ನೋದು ನೀವು ನೋಡ್ಕೋಬೇಕು. ಅದು ಎಲ್ಲಿದ್ರೂ ತೊಂದರೆ ಇಲ್ಲ, ಏನು ಮೇಲೆ ಕೀಳು ಅಂತ ಏನಿಲ್ಲ. ಒಂದು ಸತಿ ಹನುಮಂತನ ಹತ್ರ ಬಂದು ಸುಮ್ಮನೆ ಟೆಸ್ಟ್ ಮಾಡೋದಕ್ಕೆ ಯಾರು ಬಂದು ಕೇಳ್ತಾರೆ ಗೊತ್ತಿಲ್ಲ. ಅರೆ ಯಾರು ಭಗವಂತನ ಯಾರೋ ರೂಪ ಅನಿಸುತ್ತೆ, ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಬಂದು ಹೇಳ್ತಾರೆ, ರಾಮ ಆಯಿತು, ಅರೆ ನಾರಾಯಣ ಅವನಿಗಿಂತ ಶ್ರೇಷ್ಠ, ನಾರಾಯಣ ಈ ರೀತಿಯಲ್ಲಿ ಬೇರೆ, ಆ ರೀತಿಯಲ್ಲಿ ಬೇರೆ, ಕೃಷ್ಣ ಈ ರೀತಿ, ಕೃಷ್ಣ ಆ ರೀತಿ ಎಲ್ಲ ಹೇಳ್ತಾರೆ. ಹನುಮಂತ ಬಹಳ ಗೌರವದಿಂದ ಶ್ರವಣ ಮಾಡ್ತಾ ನಿಂತಿದ್ದಾನೆ. ಎಲ್ಲಾದ್ಮೇಲೆ ಇವಾಗ ಏನು ಹೇಳ್ತೀಯ ನೀನು? ಹೇಳೋದೇನಿಲ್ಲಪ್ಪ, ನನ್ನ ಹೃದಯ ರಾಮನಿಗೆ ನಾನು ಕೊಟ್ಬಿಟ್ಟಿದ್ದೀನಿ ಅಷ್ಟೇ, ಕ್ಲೋಸ್ ಟಾಪಿಕ್. ಆಮೇಲೇನು ಡಿಸ್ಕಷನ್ನೇ ಇಲ್ಲ. ಅಂದರೆ ಇದು ನಮ್ಮ ಹೃದಯ ಎಲ್ಲಿದೆ ಅನ್ನೋದು ವಿಷಯ, ಜ್ಞಾನದ ವಿಷಯ ಅಲ್ಲ, ತರ್ಕದ ವಿಷಯ ಅಲ್ಲ, ಯಾವುದು ಮೇಲಲ್ಲ, ಯಾವುದು ಕೀಳಲ್ಲ. ಆದರೆ ನಮ್ಮ ಹೃದಯವನ್ನು ನಾವು ಎರಡು ಕಡೆ ನಾವು ಸಿಕ್ಕಾಕೋತೀವಿ. ಒಂದು ಭೌತಿಕ ವಿಷಯಗಳಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಹೃದಯವನ್ನು ಭಗವಂತನಿಗೆ ಕೊಡೋ ಬದಲು ನಾವು ಎಲ್ಲಿ ಕೊಡ್ತೀವಿ?
ಭೌತಿಕ ವಿಷಯಗಳಿಗೆ ಕೊಟ್ಬಿಡ್ತೀವಿ, ಭೌತಿಕ ಜನರಿಗೆ ಕೊಡ್ತೀವಿ. ಅವಾಗೇನಾಗುತ್ತೆ? ಮತ್ತೆ ವಾಪಸ್ ಬರಬೇಕು. ಇಲ್ಲ ಸ್ವಲ್ಪ ಜನ ಇಲ್ಲ ನಾನು ಭೌತಿಕ ಜನರಿಗೆಲ್ಲ ಕೊಡಲ್ಲ, ನಾನು ಬೇರೆ ಯಾರೋ ದೇವತೆಗಳಿಗೆ ಕೊಟ್ಬಿಟ್ಟಿದ್ದೀನಿ. ಆಯ್ತಪ್ಪ, ದೇವತೆಗಳ ಊರುಗಳೆಲ್ಲಿದೆ? ಇವಾಗ ಯಾರು ಓಕೆ ಗಣೇಶನ ಭಕ್ತರು ಎಲ್ಲಿಗೆ ಹೋಗ್ತಾರೆ? ಗಣೇಶನ ಬಗ್ಗೆ ಯೋಚನೆ ಮಾಡ್ಕೊಂಡಿದ್ರೆ ಗಣೇಶ ಇದು ಗೊತ್ತಾ? ಇಬ್ಬರು ಗಣೇಶ ಇದ್ದಾರೆ ಅಂತ ಗೊತ್ತಾ? ಹೋಗ್ಲಿ ಯಾರ್ಯಾರು ಗಣೇಶನ ಆರಾಧಕರು ಇದ್ದೀರಾ ಇಲ್ಲಿ? ಗಣೇಶ ಎಷ್ಟು ಗಣೇಶ ಇದ್ದಾರೆ ನೋಡಿ. ಅದಕ್ಕೆ ನಮಗೆ ಆರಾಧಕರಾದರೆ ನಮಗೆ ಅವರ ಬಗ್ಗೆ ಸರಿಯಾಗಿ ಸಂಪೂರ್ಣವಾದ ಜ್ಞಾನವೂ ಇಲ್ಲ. ಅರ್ಧಂಬರ್ಧ ಜ್ಞಾನದಲ್ಲಿ ನಾವು ಇವತ್ತು ಕಲಿಯುಗದಲ್ಲಿ ವಿಶೇಷವಾಗಿ ಗಣೇಶ ಆಧ್ಯಾತ್ಮಿಕ ಜಗತ್ತಿನಲ್ಲಿರೋ ಒಂದು ರೂಪ. ಆ ಗಣೇಶನ ಅಂಶ ಭೌತಿಕ ಜಗತ್ತಿನಲ್ಲಿರೋದು. ಲಕ್ಷ್ಮಿ, ಸರಸ್ವತಿ, ಓಕೆ ಲಕ್ಷ್ಮಿ ಬೇಡ, ಲಕ್ಷ್ಮಿ ಸ್ವಲ್ಪ ಈಸಿ. ಸರಸ್ವತಿ ಇದು ಕೂಡ ಇಬ್ಬರು ಸರಸ್ವತಿಯರಿದ್ದಾರೆ. ಶುದ್ಧ ಸರಸ್ವತಿ, ದುಷ್ಟ ಸರಸ್ವತಿ ಅಂತ. ದುಷ್ಟ ಅಂದರೆ ನಮ್ಮ ಥರ ದುಷ್ಟ ಅಲ್ಲ. ಅರೆ ಭೌತಿಕ ಜಗತ್ತಿನ ಸಂಬಂಧ, ಭೌತಿಕ ಜಗತ್ತಿನಲ್ಲಿ ಕಾರ್ಯ ಮಾಡ್ತಾ ಇರೋಳು ದುಷ್ಟ ಸರಸ್ವತಿ ಅಂತ ಕರೀತಾರೆ ಅವಳು. ಶುದ್ಧ ಸರಸ್ವತಿ ಆಧ್ಯಾತ್ಮಿಕ ಜಗತ್ತಿನಲ್ಲಿದ್ದಾಳೆ. ಸೊ ಹೀಗೆ ಈ ವಿಷಯಗಳು ನಮಗೆ ಬೇಕಾದಷ್ಟಿದೆ. ಆದರೆ ಸಾಮಾನ್ಯವಾಗಿ ನಾವು ಅಂದ್ಕೊಳ್ಳೋದು ಓಕೆ, ನಮಗೆ ನಾವು ಯಾವ ದೇವರನ್ನು ನಂಬ್ತೀವೋ ಅವನ ಹತ್ರ ಹೊರಟೋಗ್ತೀವಿ. ಅವನು ಭೌತಿಕ ಜಗತ್ತಿನಲ್ಲಿ ಅವನ ಧಾಮ ಇದ್ದರೆ ಅಲ್ಲಿಗೆ ಹೋಗ್ತೀವಿ. ಅವನು 100 ವರ್ಷ ಆದಮೇಲೆ ಅವನು ತನ್ನ ದೇಹವನ್ನು ಬಿಡಬೇಕು, ಯಾಕಂದರೆ ಅದು ಪೋಸ್ಟ್. ಅದು ನೀವು ಅವನ ಜೊತೆ ಹೋಗ್ತೀರಾ, ಅವನ ಪೋಸ್ಟ್ ಜೊತೆ ನೀವು ಹೋಗ್ತೀರಾ, ಅವನು ಎಲ್ಲಿಗೆ ಹೋಗ್ತಾನೋ ಅವನ ಜೊತೆ ಹೋಗ್ತೀರಾ. ಆದರೆ ಅದು ಭೌತಿಕ ಜಗತ್ತಿನ ಆಚೆ ಇರೋದಿಲ್ಲ, ಭೌತಿಕ ಜಗತ್ತಿನ ಒಳಗಡೆನೇ ಇರುತ್ತೆ. ಅದು ಕೇವಲ ಭಗವಂತನ ಹತ್ತಿರ ಹೋದರೆ ಮಾತ್ರ ನಮ್ಮ ಪ್ರಯಾಣ ಭೌತಿಕ ಜಗತ್ತಿನ ಆಚೆಗೆ ಹೋಗೋದು, ಭಗವಂತನ ಯಾವುದೇ ರೂಪ ಇರಲಿ. ಹಾಗಾಗಿ ಯಾರಿಗೆ ನಮ್ಮ ಹೃದಯವನ್ನು ಕೊಡಬೇಕು ಅನ್ನೋದು ನಾವು ಯೋಚನೆ ಮಾಡಬೇಕು. ಅದಕ್ಕೆ ಕೊನೆಗೆ ಎಲ್ಲ ಕೇಶವ. ಇವಾಗ ಕೇಶವ ಅಂದರೆ ಯಾರು? ಕೇಶವ ಅಂದರೆ ಏನರ್ಥ? ಹೇಳಿ ಪ್ರಭುಗಳೇ. ಓಕೆ, ಕೇಶಿ ನಿಸೂದನ ಅಂತಾರೆ ಅವನನ್ನು. ಕೇಶಿಯನ್ನು ಸಂಹಾರ ಮಾಡಿದ್ದಕ್ಕೆ ಅವನಿಗೆ ಕೇಶಿ ನಿಸೂದನ ಅಂತಾರೆ. ಕೇಶವ ಅಂದರೆ ಅದ್ಭುತವಾದ ಸುಂದರವಾದ ಕೂದಲನ್ನು ಹೊಂದಿರುವವನು, ಭಗವಂತನ ರೂಪ. ಅದು ಕೃಷ್ಣನಿಗಾದರೂ ಅನ್ವಯವಾಗ್ಬೋದು, ಅದು ನಾರಾಯಣನಿಗಾದರೂ ಅನ್ವಯವಾಗ್ಬೋದು, ಅದು ರಾಮನಿಗಾದರೂ ಅನ್ವಯವಾಗ್ಬೋದು. ಯಾಕಂದರೆ ಎಲ್ಲರ ಕೂದಲು ಅದ್ಭುತವಾಗಿರುವಂಥದ್ದು. ಆದರೆ ಅದಕ್ಕೆ ಹೇಳ್ತಾ ಇರೋದು ಏನಂದರೆ, ನಾವು ಇವಾಗ ವಾಸುದೇವ ಅಂದರೆ ಯಾರು? ಭೌತಿಕವಾಗಿ ಅಲ್ಲ, ಭೌತಿಕ ಪ್ರಪಂಚದ ಸಂಬಂಧಿತವಾಗಿ ಅಂತ ಹೇಳೋಣ. ಓಕೆ, ಭೌತಿಕ ಜಗತ್ತಿಗೆ ಸಂಬಂಧಿತವಾಗಿ ಅಲ್ಲ, ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ಇದ್ದಾನೆ ಅವನು. ಆಧ್ಯಾತ್ಮಿಕ ಜಗತ್ತಿನಲ್ಲೂ ಕೂಡ ವಸುದೇವ ಮತ್ತು ದೇವಕಿಯರ ಪುತ್ರನನ್ನು ವಾಸುದೇವ ಅಂತ ಕರೀತಾರೆ. ಇನ್ನೊಬ್ಬ ವಾಸುದೇವ ಇವಾಗಲೇ ಹೇಳಿದ್ನಲ್ಲ, ಚತುರ್ವ್ಯೂಹ, ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ, ಅಲ್ಲೂ ಕೂಡ ವಾಸುದೇವ ಇದ್ದಾನೆ. ಆ ವಾಸುದೇವ ಅವನು ಚತುರ್ಭುಜ ರೂಪ, ಈ ವಾಸುದೇವ 2 ಕೈಯಿನ ರೂಪ. ಇದೆಲ್ಲ ಡೀಟೇಲು. ಆದರೆ ಜಸ್ಟ್ ಇವಾಗ ಸರಳವಾಗಿ ಹೇಳ್ಬೇಕಂದ್ರೆ ಕೃಷ್ಣ ಬೇಕೋ, ರಾಮ ಬೇಕೋ, ನರಸಿಂಹ ಬೇಕೋ, ನಾರಾಯಣ ಬೇಕೋ, ವಿಷ್ಣು ಅಲ್ಲ, ವಿಷ್ಣು ಅಂದರೆ ನಾರಾಯಣ. ಚತುರ್ಭುಜ ರೂಪ ಅಂದರೆ ಬಾಲಾಜಿ, ನಾರಾಯಣ. ಇನ್ಯಾರು ಇದ್ದಾರಾ ಮೇಯ್ನ್ ಕಂಟೆಂಡರ್ಸು ಓಟ್ ಹಾಕೋಕ್ಕೆ? ಸೊ ಇವರೊಂದು 4, ಇನ್ನು ಮಿಕ್ಕಿದ್ದು ಅವತಾರಗಳು ಅಷ್ಟೊಂದು ಯಾರಿಗೂ. ಇನ್ಯಾವ್ದಾರು ಅವತಾರ ನಿಮಗೆ ಯಾರಾದರೂ ಪ್ರಿಯರಾದವ್ರು ಇದ್ದಾರಾ? ಹೆಚ್ಚು ಕಡಿಮೆ ಈ 4, ಹೆಚ್ಚು ಕಡಿಮೆ. ಸೊ ಈ 4 ರೂಪಗಳಲ್ಲಿ ನಿಮ್ಮ ಹೃದಯ ಯಾರೆಡೆಗೆ ಹೋಗ್ತಾ ಇದೆ ಅದನ್ನು ನೀವು ಕಂಡ್ಕೋಬೇಕು. ಅಷ್ಟೇ ನೀವು ಮಾಡಬೇಕಾಗಿರೋದು. ಹರೇ ಕೃಷ್ಣ. ಭೌತಿಕವಾಗಿ ಹೃದಯವನ್ನು ಇನ್ನೆಲ್ಲೋ ಕೊಡಬೇಡಿ. ಯಾಕಂದರೆ ನಮ್ಮ ಹತ್ರ ಇರೋದು ಒಂದೇ ಹೃದಯ. ಭೌತಿಕವಾಗಿ ಕೊಟ್ಬಿಟ್ರೆ ಆವಾಗ ಅವನು ಕೊಡೋಕ್ಕೆ ಏನಿರಲ್ಲ. ಓಕೆನಾ? ತುಂಬ ಜಾಸ್ತಿ ಆಯಿತಾ? ಓವರ್ ಡೋಸ್ ಆಯಿತಾ? ಬಹಳ ಅದಕ್ಕೆ ಹೇಳಿದ್ದು, ಇದು ರಹಸ್ಯ. ಇದು ಸುಮ್ಮನೆ ನಾವು ಆ ರೂಪವನ್ನು, ಅದಕ್ಕೆ ಆ ರೂಪದ ಮೇಲೆ ಯಾವ ರೂಪ ಅನ್ನೋದಕ್ಕೆ ನಾವು ಶ್ರವಣ ಮಾಡಬೇಕು. ಒಬ್ರೊಬ್ಬರಿಗೆ ಒಂದೊಂದು ರೀತಿಯ ಭಾವ ಇರುತ್ತೆ. ನಮ್ಮ ವ್ಯಕ್ತಿತ್ವದ ಪ್ರಕಾರ ಅಥವಾ ನಮ್ಮ ಸ್ವರೂಪದ ಪ್ರಕಾರ ಒಬ್ರೊಬ್ರಿಗೂ ಒಂದೊಂದು ಭಗವಂತನ ರೂಪದಿಂದ ನಾವು ಆಕರ್ಷಿತರಾಗ್ತೀವಿ ಸಹಜವಾಗಿ.
ಸಹಜವಾಗಿ ಕಷ್ಟ ಪಡಬೇಕಾಗಿಲ್ಲ, ನ್ಯಾಚುರಲ್ ಆಗಿ. ಅದು ತಕ್ಷಣ ನಾವು ಡಿಸೈಡ್ ಮಾಡಿಬಿಡ್ಬಾರ್ದು, ಸ್ವಲ್ಪ ದಿನ ಇರಬೇಕು, ಸ್ವಲ್ಪ ವರ್ಷಗಳಿರಬೇಕು, ಅದೇ ಆಕರ್ಷಣೆ ಇನ್ನೂ ಹೆಚ್ಚಾಗ್ತಾ ಹೋಗಬೇಕು. ಅವಾಗ ನಮ್ಗೆ ಗೊತ್ತು, ಓಕೆ ಸರಿಯಾದ ಡೈರೆಕ್ಷನಲ್ಲಿದ್ದೀನಿ ನಾನು. ಸೊ ಹಾಗಾಗಿ ಸುಮ್ಮನೆ ಆ ಭಗವಂತನ ರೂಪ, ಅವನ ಜನ್ಮ, ಅವನ ಕಾರ್ಯ, ಅವನ ಲೀಲೆ ಎಲ್ಲವೂ ಕೂಡ ಅಲೌಕಿಕವಾದದ್ದು, ದಿವ್ಯವಾದದ್ದು ಅನ್ನೋದನ್ನು ಯಾರು ಸ್ವೀಕಾರ ಮಾಡ್ತಾರೋ ಅವರು ಆ ಭಗವಂತನ ಧಾಮಕ್ಕೆ ಹೋಗೋಕ್ಕೆ ಸಿದ್ಧ. ಈ ಜನ್ಮ ಆದಮೇಲೆ ಇಮಿಡಿಯೇಟಾಗಿ ಹೋಗ್ಬೋದು. ಅಂತ ಕೇಳಿದ್ನಲ್ಲ, ವಾಪಸ್ ಬರಬೇಕು ಬಿಡೋದು ನಿಮ್ಮ ಕೈನಲ್ಲಿದೆ. ನಾನು ಬರಬೇಕು ಅಂದರೆ ಭಗವಂತ ತಡೆಯಲ್ಲ. ಆಯ್ತಪ್ಪ ಹೋಗು, ಇನ್ನೂ ನಿನ್ನ ಮನಸ್ಸು ಪೂರ್ತಿ ತೃಪ್ತಿಯಾಗಿಲ್ಲ, ಇನ್ನೂ ಭೌತಿಕ ಜಗತ್ತಿನಲ್ಲಿ ಏನೋ ಇದೆ ಅಂತ ಅಂದ್ಕೊಂಡಿದ್ಯಾ, ಹೋಗು, ಅದನ್ನು ನೋಡ್ಬಿಡು, ಏನೇನು ನೋಡಬೇಕೋ ನೋಡ್ಬಿಡು. ಅರೆ ಭಾಗವತದಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾನೆ, ನಾವೆಲ್ಲ ನೋಡಬೇಕಾಗಿರೋದೆಲ್ಲ ನೋಡಿಬಿಟ್ಟಿದ್ದೀವಿ, ಏನೂ ಇಲ್ಲ ನೋಡೋಕ್ಕೆ ಉಳಿದಿರೋದು. ಭೌತಿಕ ಜಗತ್ತಿನಲ್ಲಿ ನಾವು ನೋಡಿಲ್ಲದೆ ಇರೋದು ಏನೂ ಇಲ್ಲ. ಒಂದು ರೀತಿಯಲ್ಲಿ ನಮಗೆ ಜ್ಞಾಪಕ ಇಲ್ಲ ಅಷ್ಟೇ, ನಮ್ಮ ದುರಾದೃಷ್ಟ ಅಂತ ಹೇಳ್ಬೋದು ಅಷ್ಟೇ. ಸೊ ಇನ್ನೇನೋ ನೋಡೋ ಯೋಚನೆ ಇಟ್ಕೋಬೇಡಿ, ಇಲ್ಲಿ ಏನೂ ಇಲ್ಲ ಅಂತದ್ದು ನೋಡೋಂಥದ್ದು. ನಿಜವಾಗ್ಲೂ ನೋಡಬೇಕಂದ್ರೆ ಅವನನ್ನು ನೋಡಬೇಕು ಅಷ್ಟೇ. ಇನ್ನೂ ಅವನ ಬಗ್ಗೆ ನಾವು ವರ್ಣನೆ ಶುರು ಮಾಡಿಲ್ಲ, ಅದು ಇನ್ನೂ ಭಾಗವತದಲ್ಲಿ ಶುರು ಮಾಡ್ತೀವಿ ನಾವು, ಇನ್ನೂ ಭಗವದ್ಗೀತೆಯಲ್ಲಿದ್ದೀವಿ. ಭಗವದ್ಗೀತೆಯ ಉದ್ದೇಶ ಏನೋ ಭಗವಂತನ ಭಕ್ತರಾಗಬೇಕು ಅನ್ನೋದು ಅಷ್ಟೇ. ಅದು ಒಂದೇ ಕಾರಣಕ್ಕೋಸ್ಕರ ಕೃಷ್ಣ 700 ಶ್ಲೋಕ ಹೇಳಿದ್ದು. ಭೌತಿಕತೆಯನ್ನು ಬಿಡಪ್ಪ, ಭೌತಿಕತೆ ಮೇಲೆ ಅಂಟ್ಕೋಬೇಡ ಅಂತ ಒಂದೇ ವಿಷಯವನ್ನು ತಿಳಿಸೋದಕ್ಕೆ ಭಗವಂತ 700 ಶ್ಲೋಕ. ಆಮೇಲೆ ನನ್ನ ಹತ್ರ ಬಾ, ಆಮೇಲೆ ಅವನೇನು, ಅವನ ಕತೆ ಏನು, ಅವನ ಕರ್ಮಗಳೇನು, ಅವನ ಪ್ರೀತಿ ಎಂಥದ್ದು, ಇದೆಲ್ಲ ನಾನು ಆಗಾಗ ಸ್ವಲ್ಪ ಸ್ವಲ್ಪ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಬಟ್ ಅದು ನಿಜವಾಗ್ಲೂ ಇದು ಸುಮ್ಮನೆ ಇಂಟ್ರೊಡಕ್ಷನ್ ಕ್ಲಾಸ್ ಅಷ್ಟೇ. ಇದು ಭಗವಂತನ ವಿಷಯವಾಗಿ ನಾವಿನ್ನೂ ಮಾತಾಡೋಕ್ಕೆ ಶುರು ಮಾಡಿಲ್ಲ ಹೆಚ್ಚು. ಭಗವಂತನ ವಿಷಯವಾಗಿ ಮಾತಾಡಬೇಕಂದ್ರೆ ಭಾಗವತದಲ್ಲಿ ಇಳಿಬೇಕು, ಆವಾಗಲೇ ನಾವು ಭಗವಂತನ ಬಗ್ಗೆ ಸೀರಿಯಸ್ಸಾಗಿ ಚರ್ಚೆ ಮಾಡೋದು ಶುರು ಮಾಡೋದು. ಓಕೆನಾ? ಮುಗ್ಸೋಣ. ಏನು ಪ್ರಭು, ಪಿಕ್ಚರಾ, ಬುಕ್ಕಾ? ಅದು ಎಲ್ಲರಿಗೂ ಅಲ್ಲ ಅದು. ಓಕೆ, ಒಂದು 5 ನಿಮಿಷ ಜಪ ಮಾಡೋಣ. ಯಾಕಂದರೆ ಮಾರ್ಗ 2 ಮಾರ್ಗ ಇದೆ ನಮಗೆ, ಆ್ಯಕ್ಚುಲಿ 3 ಮಾರ್ಗ ಇದೆ. ಒಂದು ಹರೇ ಕೃಷ್ಣ ಮಹಾಮಂತ್ರ, 2ನೇದು ಭಾಗವತ. ಭಾಗವತದ ಮೂಲಕ 3ನೇದು ಈ ಜನ್ಮಕರ್ಮ, ಭಗವಂತನ ಜನ್ಮಕರ್ಮದ ಮೇಲಿನ ಒಂದು ದಿವ್ಯ ಅನ್ನೋ ಒಂದು ನಂಬಿಕೆ, ಶ್ರದ್ಧೆ. ಈ 3 ಮಾರ್ಗಗಳಲ್ಲಿ ನಾವು ಭಗವಂತನ ಹತ್ರ ಹೋಗ್ಬೋದು ಕಲಿಯುಗದಲ್ಲಿ ಸರಳವಾಗಿ. ಸೊ ಹಾಗಾಗಿ 3 ಟ್ರೈ ಮಾಡೋಣ. ಎಲ್ಲಿ ನಮ್ಮ ಹೃದಯ, ಎಲ್ಲರೂ ಒಂದು ಕಡೆ ಸಿಕ್ಕಾಕೋಬೇಕಲ್ವ, ಭೌತಿಕತೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಈ 3 ಮಾರ್ಗ ಇದೆ ನಮಗೆ. ಈ 3 ಮಾರ್ಗದಲ್ಲಿ ಯಾವುದಾದ್ರೂ ಒಂದರಲ್ಲಿ, ಏನು ಬೇಡ, ಬೀಟ್ಸ್ ಏನು ಬೇಡ ಪ್ರಭು, ಹಾಗೆ ಮಾಡ್ತಾರೆ. ಹಾಗಾಗಿ ಒಂದು 5 ನಿಮಿಷ ಜಪ ಮಾಡೋಣ.